ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಇನ್ನೊಂದು ಭಯಂಕರ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಕೊರಿಯನ್ ಸೈಕೋ ಥ್ರಿಲ್ಲರ್ ಮೂವಿನ ನೋಡೋಣ. ಸೈಕೋ ಮೂವೀಸ್ ಅಂದ್ರೇನೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸೊ ಮಿಸ್ ಮಾಡ್ಕೊಂಬೇಡಿ. ಈ ಮೂವಿಯ ಹೆಸರು ಮ್ಯಾನ್ ಹೋಲ್ ಅಂತ. ಇದು 2014 ಅಲ್ಲಿ ರಿಲೀಸ್ ಆಗಿರೋದು. ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಅವಾಗಲೇ ನಾವು ಹಾಕೋ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರೋದು. ಜೊತೆಗೆ ಬೇರೆಯವ್ರನ್ನ ರೀಚ್ ಮಾಡೋದಕ್ಕೂ ಮುಂಚೆ ನಮ್ಮ ವಿಡಿಯೋಸ್ ನಿಮ್ನ ರೀಚ್ ಮಾಡುತ್ತೆ. ಬನ್ನಿ ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಸ್ಟಾರ್ಟಿಂಗ್ ಸೀನ್ ಅಲ್ಲೇ ಒಂದು ಹುಡುಗಿನ ತೋರಿಸ್ತಾರೆ. ಸ್ಕೂಲ್ ಹುಡುಗಿ ಅಂತ ಕಾಣಿಸುತ್ತೆ. ಭಯಂಕರ ಕತ್ಲಾಗಿರುತ್ತೆ. ಒಬ್ಳೆ ಬ್ಯಾಗ್ ಹಾಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾಳೆ. ಆ ಟೈಮಲ್ಲಿ ಒಂದು ಫೋನ್ ಕಾಲ್ ಬರುತ್ತೆ. ಅವ್ರ ಅಪ್ಪನೇ ಕಾಲ್ ಮಾಡಿರೋದು. ಏನಮ್ಮ ಇನ್ನು ಮನೆಗ್ ಬಂದಿಲ್ಲ, ಇವತ್ತೇನ್ ದಿನ ಅಂತ ಮರ್ತೋಗ್ಬಿಟ್ಟ ಅಂದಾಗ ಈ ಹುಡುಗಿ ಕೋಪ ಪಡ್ತಾಳೆ. ಅಪ್ಪ ನಾನೇನು ಚಿಕ್ಕ ಹುಡುಗಿನ, ನನ್ ಗೊತ್ತು, ಟೈಮಿಗೆ ಬಂದ್ಬಿಡ್ತೀನಿ, ನೀನ್ ಫೋನ್ ಇಡಪ್ಪ ಅಂತ ಹೇಳ್ಬಿಟ್ಟು ಕಾಲ್ ಕಟ್ ಮಾಡ್ದವಳು. ಈಗ ಹಿಂದ್ಗಡೆ ಏನೋ ಸೌಂಡ್ ಬರ್ತಾ ಇರುತ್ತೆ. ಏನಂತ ತಿರುಗ್ ನೋಡಿದ್ರೆ ದೂರದಲ್ಲಿ ಯಾರೋ ಒಬ್ರು ನಿಂತಿರೋ ತರ ಅನ್ಸುತ್ತೆ. ಬೈದಲ್ಲಿ ಈ ಕಡೆ ತಿರುಗ್ ಬಿಡ್ತಾಳೆ. ಸರಿ ಏನಕ್ಕೊಂದ್ಸತಿ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮತ್ತೆ ತಿರುಗ್ ನೋಡಿದ್ರೆ ಈ ಸರ್ತಿಯಲ್ಲಿ ಯಾರು ಇರೋದಿಲ್ಲ. ಸ್ವಲ್ಪ ಹೊತ್ತಲ್ಲಿ ಸ್ಟ್ರೀಟ್ ಅಲ್ಲಿರೋ ಲೈಟ್ಸ್ ಎಲ್ಲ ಬಿಟ್ಟು ಬಿಟ್ಟು ಉರಿತಾ ಇರುತ್ತೆ. ಒಂದೊಂದಾಗ ಆಫ್ ಆಗ್ತಾ ಇರುತ್ತೆ. ಇವಳಿಗೆ ಇವಾಗ ಭಯ ಸ್ಟಾರ್ಟ್ ಆಗುತ್ತೆ. ಇದಕ್ ಮೇಲೆ ಇಲ್ಲಿ ನಿಂತ್ಕೊಂಡ್ರೆ ಸರಿ ಹೋಗೋದಿಲ್ಲ ಅಂತ ಹೇಳಿ ಅಲ್ಲಿಂದ ಓಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಈಗ ಹಂಗೆ ಕೆಳಗಡೆ ತೋರಿಸ್ತಾರೆ ನೋಡಿ. ಒಂದೊಂದು ಡ್ರೈನೇಜ್ ಅಲ್ಲೂ ಏನೋ ಒಂಥರ ಸೌಂಡ್ ಬರ್ತಾ ಇರುತ್ತೆ. ತುಂಬಾನೇ ಎದ್ರಕೊಂಡು ಓಡೋಗ್ತಾ ಇರ್ತಾಳೆ. ಅಷ್ಟೇ, ಅದಾದ್ಮೇಲೆ ಏನಾಯ್ತು ಅಂತ ತೋರಿಸಿಲ್ಲ. ಆದ್ರೆ ಒಂದು ಡ್ರೈನೇಜ್ ಇಂದ ಅವಳ ಕೈ ಮಾತ್ರ ಹೊರಗಡೆ ಇರುತ್ತೆ. ಮೈ ಪೂರ್ತಿ ಡ್ರೈನೇಜ್ ಒಳಗಡೆ ಒಟ್ಟೋಗಿರುತ್ತೆ. ಸ್ಲೋ ಆಗ ಡ್ರೈನೇಜ್ ಮುಚ್ಚಲ ಕೂಡ ಕ್ಲೋಸ್ ಆಗುತ್ತೆ. ಇಲ್ಲೇ ಈ ಮೂವಿಯ ಟೈಟಲ್ ನ ಹಾಕಿ ಸ್ಟಾರ್ಟ್ ಮಾಡ್ತಾರೆ. ಈಗ ಜೀಸು ಅಂತ ಒಂದು ಹುಡುಗಿನ ತೋರಿಸ್ತಾರೆ. ಈ ಹುಡುಗಿಗೆ ಮಾತಾಡಕ್ಕೂ ಬರಲ್ಲ, ಕಿವಿನೂ ಕೇಳಿಸಲ್ಲ. ಅವಳಿಗೇನ್ ತಿರೋದು ಅವ್ರ ಅಕ್ಕ ಒಬ್ರೆ. ಸೊ ಅವ್ರ ಅಕ್ಕಗೆ ಮೆಸೇಜ್ ಮಾಡ್ತಾ ಇರ್ತಾಳೆ. ಅಕ್ಕ ಎಲ್ಲಿದ್ಯಾ, ಈಗಾಗ್ಲೇ ತುಂಬಾ ಲೇಟ್ ಆಯ್ತು, ಬೇಗ ಬಾ ಅಂದಾಗ ಅವ್ರ ಅಕ್ಕ ಕೂಡ ಇಲ್ಲ ಜೀಸು ಇವತ್ ಸ್ವಲ್ಪ ಲೇಟ್ ಆಗುತ್ತೆ, ತುಂಬಾ ಕೆಲಸ ಇದೆ ಅಂತ ಅವರು ರಿಪ್ಲೈ ಮಾಡ್ತಾರ. ತಕ್ಷಣ ಇವಳು ವಿಡಿಯೋ ಕಾಲೇ ಮಾಡ್ಬಿಡ್ತಾಳೆ. ಈಗ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ತಾ ಇದಾರಲ್ವಾ, ಅವರೇ ಜೀಸು ಅವ್ರ ಅಕ್ಕ. ಅವ್ರ ಹೆಸರು ಸುಗಾ ಅಂತ. ಇಬ್ರು ಸೈನ್ ಲ್ಯಾಂಗ್ವೇಜ್ ಅಲ್ಲೇ ಮಾತಾಡ್ಕೊಳ್ಳೋದು. ಅಕ್ಕ ಯಾವಾಗ ಬರ್ತೀಯ ಅಂತ ಈ ಹುಡುಗಿ ಕೇಳಿದ್ರೆ ಅವ್ರ ಅಕ್ಕ ಕೂಡ ಇವತ್ ನನಗ್ ನೈಟ್ ಶಿಫ್ಟ್ ಇದೆ, ನನ್ ಬರೋದ್ ತುಂಬಾ ಲೇಟ್ ಆಗುತ್ತೆ, ಸೊ ನೀನ್ ಊಟ ಮಾಡ್ಬಿಟ್ಟು ಡೋರ್ ನ ಕರೆಕ್ಟ್ ಆಗಿ ಲಾಕ್ ಮಾಡ್ಕೊಂಡ್ ಮಲ್ಕೋ, ನಾನ್ ಬಂದ್ಬಿಡ್ತೀನಿ ಅಂತ ಮಾತಾಡ್ತಾ ಇರೋ ಟೈಮ್ ಅಲ್ಲೇ ಯಾರೋ ಆ ಕಡೆಯಿಂದ ಸುಗಾ ಅಂತ ಕರ್ಕೊಂಡ್ ಓಡ್ ಬರ್ತಾ ಇರ್ತಾರೆ. ಇವ್ರ ತಂಗಿ ಏನ್ ಅರ್ಥ ಮಾಡ್ಕೊಂತಾಳೆ, ಅಕ್ಕ ಎಲ್ಲೋ ಮನೆ ಹತ್ರ ಬಂದ್ಬಿಟ್ಟಿದ್ದಾರೆ, ಸುಮ್ನೆ ನನ್ನ ಆಟ ಆಡಿಸ್ತಾ ಇದಾರೆ ಅಷ್ಟೇ, ಅಕ್ಕ ಎಲ್ಲ ಪಕ್ಕದಲ್ಲೇ ಇದಾರೆ ಅಂತ ಅನ್ಕೊಂಡು ಅವ್ರ ಅಕ್ಕಗೋಸ್ಕರ ವೇಟ್ ಮಾಡ್ತಾ ಇರ್ತಾಳೆ. ಇದೇ ಟೈಮ್ ಅಲ್ಲಿ ಇನ್ನೊಂದ್ ಕಡೆ ಆ ಡ್ರೈನೇಜ್ ಅಲ್ಲಿ ತೋರಿಸ್ತಾರೆ ನೋಡಿ. ಬಿದ್ದಿದ್ಲೆಲ್ಲ ಹುಡುಗಿ ಹೀಗೆ ಎಚ್ಚರ ಆಗ್ತಾ ಇದೆ. ಆ ಹುಡುಗಿನೂ ಲೈಟ್ ಆಗಿ ಕಂಡ್ಬಿಟ್ಟು ನೋಡಿದ್ರೆ ಅದ್ ನೋಡಕ್ಕೆ ಡ್ರೈನೇಜ್ ತರನೇ ಇಲ್ಲ, ಯಾವ್ದೋ ಒಂದು ಮನೆ ತರ ಇರುತ್ತೆ. ಅಲ್ಲೊಬ್ಬ ಕೂಲ ಕೂತ್ಕೊಂಡು ಟಿವಿ ಬೇರೆ ನೋಡ್ತಾ ಇರ್ತಾನೆ. ಈ ಹುಡುಗಿಗೆ ಏನ್ ಅರ್ಥ ಆಗ್ತಾ ಇಲ್ಲ. ಬಟ್ ಇವ್ನ್ ಕಿಡ್ನಾಪ್ ಮಾಡಿದಾನೆ ಅಂತ ಮಾತ್ರ ಗೊತ್ತಾಗ್ತಾ ಇದೆ. ಏನು ಸೌಂಡ್ ಮಾಡದೆ ಹೆಂಗಾದ್ರೂ ಮಾಡಿದಿಂದ ಎಸ್ಕೇಪ್ ಆಗ್ಬೇಕು ಅಂತ ಸೈಲೆಂಟ್ ಆಗಿ ಅಲ್ಲಿಂದ ಎದ್ದವಳು ಹಂಗೆ ಸ್ಲೋ ಆಗಿ ನಡ್ಕೊಂಡು ಎಸ್ಕೇಪ್ ಆಗ್ಬಿಡ್ಬೇಕು ಅಂತ ನೋಡಿದ್ರೆ ಕೆಳಗಡೆಯಿಂದ ಇನ್ನೊಂದು ಹುಡುಗಿ ಬಂದು ಟಕ್ಕಂತ ಅವಳ ಕಾಲ್ನ ಹಿಡ್ಕೊಂಡ್ಬಿಡ್ತಾಳೆ. ಹುಡುಗಿ ತುಂಬಾನೇ ಭಯ ಆಗುತ್ತೆ. ಆದ್ರೂ ಕಿರ್ಚ್ತಾ ಇಲ್ಲ ಅವಳು. ಸೌಂಡ್ ಮಾಡಿದ್ರೆ ಎಲ್ಲಾ ಸೈಕೋಗೆ ಕೇಳಿಸ್ಬಿಡುತ್ತೋ, ಅವ್ನ್ ಬಂದ್ ಏನ್ ಮಾಡ್ಬಿಡ್ತಾನೋ ಅಂತ ಹೇಳಿ ಸರ್ ಹೆಂಗಾದ್ರೂ ಮಾಡಿ ಆ ಕೈನ ತಟ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ಬಿಡೋಣ ಅಂತ ನೋಡಿದ್ರೆ ಆ ಸೈಕೋ ಸ್ಲೋ ಆಗಿ ಎದ್ ನಿಂತ್ಕೊಂತಾನೆ ನೋಡಿ. ಇವಳನ್ನ ನೋಡ್ಬಿಟ್ಟ. ಅದಾದ್ಮೇಲೆ ಏನ್ ಮಾಡ್ದ ಅಂತ ಗೊತ್ತಿಲ್ಲ. ಇದೇ ಟೈಮ್ ಅಲ್ಲಿ ಈ ಡ್ರೈನೇಜ್ ಕ್ಲೀನ್ ಮಾಡೋರು ಅಂತ ಕಾಣಿಸುತ್ತೆ. ಅವ್ರೊಂದ್ 4 ಜನ ಬರ್ತಾ ಇರ್ತಾರೆ. ಲೈಟ್ ಹಾಕೊಂಡ್ ಬರ್ತಾ ಇದ್ರೆ ದೂರದಲ್ಲಿ ಏನೋ ಬಿದ್ದಿರೋ ತರ ಅನ್ಸುತ್ತೆ. ಏನಪ್ಪಾ ಅದು ಹಿಂಗ್ ಬಿದ್ದಿದೆ ಅಂತ ಹೇಳ್ಬಿಟ್ಟು ಅದ್ರಲ್ಲೊಬ್ಬ ಹತ್ರ ಹೋಗಿ ನೋಡಿದ್ರೆ ಅದು ಒಂದು ತಲೆ. ಅಷ್ಟೇ ನೋಡ್ದವನು ಭಯಂಕರವಾಗಿ ಕಿರ್ಚ್ತಾನೆ. ಅಯ್ಯೋ ಅಲ್ಲ ತಲೆ ಬಿದ್ದಿದೆ ಅಂತ. ಇವ್ರು ಕೂಡ ಹತ್ರ ಬಂದ್ಬಿಟ್ಟು ಏನ್ ಇವ್ ನಿಂಗ್ ಕಿರ್ಸ್ತಾ ಇದಾನೆ ಅಂತ ಹೇಳ್ಬಿಟ್ಟು ಲೈಟ್ ಹಾಕಿ ನೋಡಿದ್ರೆ ಅದೊಂದ್ ತಲೆ. ಅಯ್ಯೋ ತಲೆ ತಾನೆ, ಇದಕ್ಕೆ ಯಾಕೆ ಈ ತರ ಮಾಡ್ತಾ ಇದೀಯಾ ಅಂತ. ಇವ್ರಿಗಿದೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ ಅಂತ ಕಾಣಿಸುತ್ತೆ. ಆದ್ರೆ ಈಗ ಹೊಸದಾಗಿ ಬಂದಿರೋನು ಏನೋ ಅಷ್ಟ ಸಾಲ್ಟ್ ಆಗಿ ಬಿಟ್ಬಿಟ್ಟು ಹೋಗ್ತಾ ಇದೀರಾ ಅಂತ ನೋಡ್ತಾನೆ. ಈಗ ಮತ್ತೆ ಡ್ರೈನೇಜ್ ಒಳಗಡೆ ಇರೋ ಬೇಸ್ಮೆಂಟ್ ನ ತೋರಿಸ್ತಾರೆ. ಅಲ್ಲಿ ಅವನು ಹುಡುಗಿನ ಕಟ್ಟಾಕಿರ್ತಾನಲ್ಲ. ಆ ಹುಡುಗಿ ನೋಡಿದ್ರೆ ಅಣ್ಣ ಪ್ಲೀಸ್ ಅಣ್ಣ ಬಿಟ್ಬಿಡಿ ಅಂತ ತುಂಬಾನೇ ಕೇಳ್ಕೊಳ್ತಾಳೆ. ಇವ್ನ ನೋಡಿದ್ರೆ ತುಂಬಾ ಕೂಲಾಗಿ ಒಂದ್ ಸಿಸರ್ ನ ಎತ್ಕೊಂಡೋಗ ಹುಡುಗಿ ಹೇರ್ಸ್ ನ ಕಟ್ ಮಾಡ್ಕೊಂಡು ಇನ್ಮೇಲೆ ನಾವಿಬ್ರೇ ಇಲ್ಲಿ ಸ್ಟೇ ಮಾಡೋದು, ನಾವಿಬ್ರು ಮಾತ್ರನೇ ಇಲ್ಲಿ ಸ್ಟೇ ಮಾಡೋದು ಬಂಗಾರ, ಇನ್ಮೇಲೆ ಇದೇ ನಮ್ ಮನೆ ಅಂತ ಹೇಳಿ ಸೈಕೋ ತರ ಮಾತಾಡ್ತಾ ಇರ್ತಾನೆ. ಹುಡುಗಿಗಂತೂ ತುಂಬಾನೇ ಭಯ ಆಗುತ್ತೆ. ಪಾಪ ಪ್ರಾಣನ ಕೈಯಲ್ಲಿ ಇಟ್ಕೊಂಡು ಮೈ ಕೈಯೆಲ್ಲ ನಡ್ಗೋಗಿ ಕುತ್ಕೊಂಡಿರ್ತಾಳೆ. ಇನ್ನೊಂದ್ ಕಡೆ ಸುಗಾನ ತೋರಿಸ್ತಾರೆ. ಅವ್ಳ ಕೆಲಸ ಮುಗಿಸಿ ಬಂದು ಬಸ್ ಇಳಿಯೋಷ್ಟ್ರಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಅವ್ರ ತಂಗಿ ಜೀಸು ಕುತ್ಕೊಂಡಿರ್ತಾಳೆ. ಇದನ್ನ ನೋಡಿದ ತಕ್ಷಣ ಅವಳು ಟೆನ್ಷನ್ ಆಗ್ಬಿಡುತ್ತೆ. ನೀನೇನಕ್ಕೆ ಇಲ್ಲಿ ಬಂದೆ, ಟೈಮ್ ಏನಂತ ಗೊತ್ತಾ, ಒಬ್ಳೆ ಬಂದಿತ್ರ ಕುತ್ಕೊಂಡಿದ್ಯಾ ಅಂತ ಬೈತಾ ಇರ್ತಾರೆ. ಈಗ ಹಂಗೆ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಜೀಸು ಚಿಕ್ಕ ಹುಡುಗಿ ಆಗಿರ್ಬೇಕಾದ್ರೆ ಸುಗಾ ಬಂದು ಮನೇಲಿ ಬಿಟ್ಬಿಟ್ಟು ಹೊಟ್ಟೋಗಿರ್ತಾಳೆ. ಹುಡುಗಿನ ಅವ್ರಮ್ಮ ಆಕ್ಚುಲಿ ನೋಡ್ಕೊಂತ ಹೇಳ್ಬಿಟ್ಟು ಹೋಗಿರ್ತಾರೆ. ಆದ್ರೆ ಅವ್ಳು ನೋಡ್ಕೊಂಡಿರೋದಿಲ್ಲ. ಈಗ ಜೀಸುಗೆ ಮೈ ಹುಷಾರಿಲ್ದೆ ಹಾಸ್ಪಿಟಲ್ ಅಡ್ಮಿಟ್ ಮಾಡಿರ್ತಾರೆ. ಈಗ ಸುಗಾನ ನೋಡಿದ ತಕ್ಷಣ ಅವ್ರಮ್ಮ ಒಂದು ಕೊಡ್ತಾರೆ. ತಂಗಿನ ನೋಡ್ಕೊಂತ ತಾನೆ ಹೇಳ್ದೆ, ಆತ್ರ ಬಿಟ್ಬಿಟ್ಟು ಹೋಗಿದ್ಯಾ ಅಂದಾಗ ಅವಳು ಪಾಪ ಏನು ಮಾತಾಡಲ್ಲ, ಓದೇ ತಿನ್ಸ್ಕೊಂಡು ಹೊರಗಡೆ ಹೋಗಿ ಕೂತಿರ್ತಾಳೆ. ಅದಾದ್ಮೇಲೆ ಅವ್ರಮ್ಮಗೆ ಮನ್ಸು ಕೇಳ್ದೆ ಬಂದವ್ರು ಹೇಳ್ತಾರೆ, ಮನೆಗ್ ಬರೋ ಅಷ್ಟರಲ್ಲಿ ನಿನ್ ತಂಗಿಗ್ ಮೈ ಹುಷಾರಿರ್ಲಿಲ್ಲ, ಸ್ವಲ್ಪ ಕೋಪ ಬಂತಷ್ಟೇ, ದಯವಿಟ್ಟು ನನಗ್ ಕ್ಷಮಿಸ್ಬಿಡಮ್ಮ ಅಂತ ಹೇಳ್ಬಿಟ್ಟು ಅವಳಿಗೊಂದು ರಿಂಗ್ ನ ಕೊಡ್ತಾರೆ. ತಗೋ ಈ ರಿಂಗ್ ಅಂದ್ರೆ ನಿನ್ಗೆ ಇಷ್ಟ ತಾನೆ, ಇದನ್ನ ಹಾಕೋ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಅವರೇ ಕೈಗೆ ಹಾಕಿ ಬಿಡ್ತಾರೆ. ಅಷ್ಟೇ ಅಲ್ಲ, ಇನ್ಮೇಲೆ ನೀನೇ ನಿನ್ ತಂಗಿನ ಹುಷಾರಾಗಿ ನೋಡ್ಕೋಬೇಕು ಅಂತ ಹೇಳ್ತಾರೆ. ಈಗ ಹಂಗೆ ಪ್ರೆಸೆಂಟ್ ನ ತೋರಿಸ್ತಾರೆ. ಇಲ್ಲಿ ಜೀಸು ಕುತ್ಕೊಂಡು ಅಂತ ಅಳ್ತಾ ಇರ್ತಾಳೆ. ನೋಡ್ ಜೀಸು, ನಾನ್ ನಿನ್ ಮೇಲೆ ಇರೋ ಕೋಪಕ್ಕಾಗ್ಲಿ ಅಥವಾ ನೀನಂದ್ರೆ ಇಷ್ಟ ಇಲ್ದೆ ಆಗ್ಲಿ ನಾನು ಇನ್ನ ಬೈದಿಲ್ಲ, ನಿನ್ ಮೇಲೆ ಇರೋ ಪ್ರೀತಿ ವಿಶ್ವಾಸದಿಂದಾನೇ ಬೈದೆ. ಇತರ ಒಬ್ಳೆ ಬಂದ್ ಇಷ್ಟೊತ್ತಲ್ಲಿ ಕೂತಿದ್ಯಾ ಅಲ್ವಾ, ನಿನ್ಗೇನಾದ್ರೂ ಆದ್ರೆ ನಾನೇನ್ ಮಾಡೋದು ಅಂತ ಹಂಗೆ ಮಾತಾಡ್ತಾ ಇರ್ತಾರ. ಇದನ್ನ ಸೈಕೋ ಅಂಡರ್ ಗ್ರೌಂಡ್ ಇಂದಾನೆ ಒಂದು ಸಿಸಿಟಿವಿ ಕ್ಯಾಮೆರಾ ಇಟ್ಟಿರ್ತಾನೇನೋ ಅದರಿಂದ ನೋಡ್ತಾ ಇರ್ತಾನೆ. ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಂದು ಹುಡುಗಿ ಕಾಣೆ ಆಗಿದ್ಲಲ್ಲ, ಅದೇ ಜಾಗದಲ್ಲಿ ಈಗ ಅಕ್ಕ ತಂಗಿರಿಬ್ರು ನಿಂತ್ಕೊಂಡು ಮಾತಾಡ್ತಾ ಇರೋದು. ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಆದಂಗೆ ಲೈಟ್ ಸ್ವಲ್ಪ ಬಿಟ್ಟು ಬಿಟ್ಟು ಉರಿತಾ ಇರುತ್ತೆ. ಇದನ್ನ ನೋಡಿ ಅವ್ರಿಬ್ರಿಗೂ ಭಯ ಆಗಿ ಏನ್ ಈ ತರ ಆಗ್ತಿದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊಟ್ಟೋಗ್ತಾರೆ. ಈಗ ನೆಕ್ಸ್ಟ್ ಡೇ ತೋರಿಸ್ತಾರೆ. ಸುಗಾಗ್ ಇವತ್ತು ಬರ್ಡೇ. ಇಬ್ರು ಬ್ರೇಕ್ಫಾಸ್ಟ್ ತಿನ್ನಕ್ಕೆ ಅಂತ ರೆಡಿಯಾಗಿ ಕೂತಿರ್ತಾರೆ. ಆಗ ಜೀಸು ಬಂದು ಅಕ್ಕ ಹ್ಯಾಪಿ ಬರ್ಡೇ ಅಂತ ಹೇಳ್ಬಿಟ್ಟು ತಗೋ ನಿನ್ಗೆ ಗಿಫ್ಟ್ ಅಂತ ಒಂದು ಲೆಟರ್ ತರ ಕೊಡ್ತಾಳೆ. ಇದನ್ನ ಇವಾಗಲ್ಲ ಆಮೇಲೆ ಓದು ಅಂತ ಹೇಳಿದ್ರೆ ಸುಗಾ ಹೇಳ್ತಾಳೆ, ಇವಾಗೆ ತಾನೆ ನನ್ ಬರ್ಡೇ, ನಾನ್ ಇವಾಗೆ ಓದ್ತೀನಿ ಅಂತ ಲೆಟರ್ ನ ಓದ್ತಾಳೆ. ಆಕ್ಚುಲಿ ಜೀಸು ಬಂದು ಅದನ್ನ ತುಂಬಾನೇ ಎಮೋಷನಲ್ ಆಗಿ ಬರ್ದಿರ್ತಾಳೆ. ಅಕ್ಕ ನನ್ಗೆ ನೀನಂದ್ರೆ ತುಂಬಾ
ತುಂಬಾ ಇಷ್ಟ, ನನ್ಗೆ ನೀನೇ ಇಲ್ಲ, ನನ್ನ ಬಿಟ್ಟು ಮಾತ್ರ ನೀನ್ ಎಲ್ಲೂ ಹೋಗ್ಬೇಡ, ನೀನ್ ಹೇಳೋ ತರ ಎಲ್ಲ ನಾನ್ ಕೇಳ್ತೀನಕ್ಕ, ನೀನ್ ಹೇಳೋ ಕೆಲ್ಸ ಎಲ್ಲ ಮಾಡ್ತೀನಿ, ಲಾಸ್ಟ್ ವರ್ಗು ನಾನು ನಿನ್ಗೊಂದು ಒಳ್ಳೆ ತಂಗಿಯಾಗಿರ್ಬೇಕು ಅಂತ ಅನ್ಕೊಂಡಿದೀನಿ, ಅದರಿಂದ ಇನ್ ಕೇಸ್ ಬೈ ಮಿಸ್ಟೇಕ್ ನಾನು ಏನಾದ್ರು ತಪ್ಪು ಮಾಡಿದ್ರೆ ಕೂಡ ದಯವಿಟ್ಟು ನನ್ ಮೇಲೆ ಕೋಪ ಮಾಡ್ಕೊಂಬೇಡ, ಲವ್ ಯು ಸೋ ಮಚ್ ಅಕ್ಕ ಅಂತ ಬರ್ದಿರ್ತಾಳೆ. ಇದನ್ನ ನೋಡಿದ ತಕ್ಷಣ ಸುಗಕ್ ತುಂಬಾನೇ ಸಂತೋಷ ಆಗ್ಬಿಡುತ್ತೆ. ಈಗ ನೀನ್ ಬರ್ಕೊಟ್ಟಿದ್ಯಲ್ಲ ಈ ಲೆಟರ್, ಇದೇ ನನಗ್ ದೊಡ್ಡ ಗಿಫ್ಟ್, ನನಗ್ ಚಾಕ್ಲೇಟ್ ಬೇಡ ನೀನೇ ತಗೋ ಅಂತ ಹೇಳ್ಬಿಟ್ಟು ಈಗ ಇಬ್ರು ಕೇಕ್ ನ ಕಟ್ ಮಾಡ್ತಾರೆ. ಇದೇ ಟೈಮಲ್ಲಿ ಕೆಳಗಡೆ ಬೇಸ್ಮೆಂಟ್ ಅಲ್ಲಿ ತೋರಿಸ್ತಾರೆ. ಆ ಸೈಕೋ ಆ ಹುಡುಗಿ ಮುಂದ್ಗಡೆ ಒಂದ್ ಕೇಕ್ ನ ಇಟ್ಬಿಟ್ಟು, ಇವತ್ ನಿನ್ ಬರ್ಡೇ ಅಲ್ವಾ, ತಗೋ ಕೇಕ್ ನ ಕಟ್ ಮಾಡು ಅಂತ ಅವನೇ ಕ್ಯಾಂಡಲ್ ಅಂಟಿಸ್ತಾನೆ, ಅವನೇ ಊದ್ತಾನೆ, ಅವನೇ ಕಟ್ ಮಾಡ್ತಾನೆ, ಮೆಂಟಲ್ ತರ ಮಾಡ್ತಾ ಇರ್ತಾನೆ. ಆ ಹುಡುಗಿ ನೋಡಿದ್ರೆ ಪಾಪ ತುಂಬಾನೇ ಭಯ ಪಟ್ಕೊಂಡ್ ಕೂತಿರ್ತಾಳೆ. ಆಗ ಸೆಂಟ್ರಲ್ಲಿ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಯಾವ್ದೋ ಒಂದು ಮನೆ ಲೈಟ್ ಆಗಿ ಬೆಂಕಿ ಹತ್ಕೊಂಡಂಗೆ ಒಂದ್ ಚಿಕ್ಕ ಹುಡುಗ ಬಚ್ಚಿಟ್ಕೊಂಡು ಅದನ್ನ ನೋಡ್ತಾ ಇರೋ ತರ. ಆ ಚಿಕ್ಕ ಹುಡುಗ ಅವ್ರ ಅಪ್ಪ ಬೇರೆ ಇವ್ರನ್ನೇನೋ ಮಾಡಕ್ ಬರೋ ತರನೇ ಇರುತ್ತೆ. ಅದಕ್ಕೆ ಚಿಕ್ಕ ಹುಡುಗ ಅವ್ರ ಅಮ್ಮನು ಭಯ ಪಟ್ಟು ಅವನನ್ನ ಒಂದು ಡ್ರೈನೇಜ್ ಅಲ್ಲಿ ಹಾಕಿ ಕ್ಲೋಸ್ ಮಾಡ್ತಾರೆ. ಸ್ವಲ್ಪ ಹೊತ್ತಲ್ಲೇ ಆ ಮನೆ ಹಂಗೆ ಬ್ಲಾಸ್ಟ್ ಆಗುತ್ತೆ. ಈ ತರ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಈಗ ಮತ್ತೆ ಸೈಕೋನ ತೋರಿಸ್ತಾರೆ. ಅವನ ಹುಡುಗಿನ ಹಿಡ್ಕೊಂಡು ತಗೋ ಕೇಕ್ ನ ತಿನ್ನು ಅಂತ ಹೇಳ್ಬಿಟ್ಟು ಟಾರ್ಚರ್ ಮಾಡ್ತಾ ಇರ್ತಾನೆ. ಆ ಹುಡುಗಿ ನೋಡಿದ್ರೆ ನಮ್ಮ ಅಪ್ಪ ಬರ್ತಾರೆ, ನಾನ್ ಹೆಂಗಾದ್ರು ಮಾಡಿ ಕಾಪಾಡ್ತಾರೆ, ನಾನ್ ಇಲ್ಲಿಂದ ಹೋಗ್ಬೇಕು ಅಂತ ಹೇಳ್ತಾ ಇದ್ರೆ ಈ ಅಪ್ಪ ಅನ್ನೋ ವರ್ಡ್ ಕೇಳಿಸಿದ ತಕ್ಷಣ ಆ ಸೈಕೋಗ್ ಏನಾಯ್ತು ಅಂತ ಗೊತ್ತಿಲ್ಲ, ಹಂಗೆ ಜೋರಾಗಿ ಕಿರ್ಚಕ್ ಸ್ಟಾರ್ಟ್ ಮಾಡ್ತಾನೆ. ಅಷ್ಟೇ ಅಲ್ಲ, ಸೈಕೋ ರೇಂಜ್ ಗೆ ಮಾತಾಡ್ತಾನೆ. ಈಗ ಅಪ್ಪನ ಆತರ ಎಲ್ಲ ಯಾರು ಬರೋದಿಲ್ಲ, ನಿನ್ನ ಯಾರು ಕಾಪಾಡಕ್ ಬರಲ್ಲ, ಇಲ್ಲಿ ನಾನು ನೀನ್ ಇಬ್ರೆ ಅಂತ ಹೇಳ್ಬಿಟ್ಟು ಮೆಂಟಲ್ ತನವಾಗಿ ಮಾತಾಡ್ತಾ ಇರ್ತಾನೆ. ಇನ್ನೊಂದ್ ಕಡೆ ಈ ಹುಡುಗಿ ಅವ್ರ ಅಪ್ಪನ ತೋರಿಸ್ತಾರೆ. ಅವ್ರು ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ಕೂಗಾಡ್ತಾ ಇರ್ತಾರೆ, ಸರ್ ನನ್ ಮಗಳ ಕಾಣೆ ಆಗಿ 10 ದಿನ ಆಯ್ತು, ಸಿಸಿಟಿವಿ ಫುಟೇಜ್ ಬಂತಾ ಇಲ್ವಾ ಅಂತ ಹೇಳ್ಬಿಟ್ಟು ಕಿರ್ಸ್ತಾ ಇರ್ಬೇಕಾದ್ರೆ ಆ ಪೊಲೀಸ್ ಆಫೀಸರ್ ಟೆನ್ಷನ್ ಆಗ್ತಾನೆ. ಯೋ ಇದೇ ನಿಮ್ ಮನೆನಾ, ನೀನ್ ಇಷ್ಟಕ್ಕೂ ಬಂದ್ ಕಿರ್ಸ್ತಾ ಇದ್ಯಾ, ಅದೇ ಕೇಸ್ ಕೊಟ್ಟಿದ್ಯಾ ತಾನೆ, ನಾವ್ ಇನ್ವೆಸ್ಟಿಗೇಟ್ ಮಾಡ್ತೀವಿ, ನೀನ್ ಸೈಲೆಂಟ್ ಆಗಿರು ಅಂದಾಗ ಪಕ್ಕದಲ್ಲಿರೋ ಇನ್ನೊಬ್ರು ಬಂದು ಮಾತಾಡಿಸ್ತಾರೆ. ಅವರಿಬ್ರು ಮೋಸ್ಟ್ಲಿ ಫ್ರೆಂಡ್ಸ್ ಅಂತ ಕಾಣುತ್ತೆ. ಅಣ್ಣ ನೀವಾ ಅಂತ ಮಾತಾಡಿಸ್ತಾರೆ. ಈ ಪೊಲೀಸ್ ಆಫೀಸರ್ ಹೆಸರು ಜೋ ಅಂತ. ಈಗ ಕಾಣೆ ಆಗಿದ್ದಾಳಲ್ಲ ಹುಡುಗಿ, ಅವ್ರಪ್ಪ ಹೆಸರು ವಾಂಗ್ ಅಂತ. ಈಗ ಅವರು ಸ್ಟ್ರೇಟ್ ಆಗಿ ಈ ವಾಂಗ್ ಅನ್ನೋರ್ನ ಮನೆ ಕರ್ಕೊಂಡು ಹೋಗ್ತಾರೆ. ಹಂಗೆ ಕುಡ್ಕೊಂಡೆ ಡ್ರಿಂಕ್ಸ್ ಮಾಡ್ಕೊಂಡೆ ಮಾತಾಡೋಣ ಅಂದಾಗ ಯಪ್ಪನ್ಗಿರೋ ಬೇಜಾರಲ್ಲಿ ಮಗಳು ಬೇರೆ ಕಾಣಿಸ್ತಾ ಇಲ್ವಲ್ಲ, ಈ ತರ ಬೇಜಾರಲ್ಲಿ ಇರ್ಬೇಕಾದ್ರೆ ಕುಡಿಯಕ್ ಹೆಂಗ್ ಮನ್ಸ್ ಬರುತ್ತೆ, ಆದ್ರೆ ಇವ್ರ ಮನ್ಸಲ್ಲಿ ಓಡ್ತಾ ಇರೋದಲ್ಲ ಒಂದೇ, ಹೆಂಗಾದ್ರು ಮಾಡಿ ಇವ್ರ ಹತ್ರ ನನ್ ಮಗಳ ಇನ್ಫಾರ್ಮೇಶನ್ ತಿಳ್ಕೋಬೇಕು ಅಂತ ಆ ಜೋನ್ ಅವ್ರಿಗೆ ಸರಿಯಾಗಿ ಹಾಕೊಡ್ತಾರೆ. ನೋಡಿ ಜೋ ಫುಲ್ ಟೈಟ್ ಆಗ್ಬಿಟ್ಟಿರ್ತಾರೆ. ಸರಿ ಅಂತ ಹೇಳಿ ಈಗ ಜೋನ್ ಅವ್ರ ಲ್ಯಾಪ್ಟಾಪ್ ಎಲ್ಲ ಹುಡುಕ್ತಾ ಇರ್ಬೇಕಾದ್ರೆ ಅವ್ರಿಗೆ ಬೇಕಾಗಿರೋ ಸಿಸಿಟಿವಿ ಫುಟೇಜ್, ಅವ್ರ ಮಗಳದ್ದು ಡೀಟೇಲ್ಸ್ ಎಲ್ಲ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಆ ಜೋನ್ ಅವ್ರದ್ದು ಗನ್ ಬೇರೆ ಬಿದ್ದಿರತ್ತ ಅಲ್ಲಿ, ಅದನ್ನ ಕೂಡ ಎತ್ಕೊಂಡು ವಾಂಗ್ ಅನ್ನೋರು ಅಲ್ಲಿಂದ ಹೊರಟೋಗ್ತಾರೆ. ಈಗ ಹಂಗೆ ಮಾರ್ನಿಂಗ್ ಆಗುತ್ತೆ ನೋಡಿ. ಇವ್ರಿಗೆ ಲೈಟ್ ಆಗಿ ಎಚ್ಚರ ಆಗ್ತಾ ಇದೆ. ಆಕ್ಚುಲಿ ಇವ್ರಿಗೆ ಏನ್ ನಡೆದಿರತ್ತೆ ಅಂತ ಗೊತ್ತೇ ಇರೋದಿಲ್ವಲ್ಲ. ಹೆಲೋ ಬ್ರೋ ಒಂದು ಕಾಫಿ ಸಿಗುತ್ತಾ ಅಂತ ಕೇಳ್ತಾರ. ಉಸಿರು ಪಸರೆ ಇರಲ್ಲ. ಏನಪ್ಪಾ ಏನು ಸೌಂಡ್ ಇಲ್ಲ ಅಂತ ಹೇಳ್ಬಿಟ್ಟು ಎದ್ದವ್ರು ನೋಡಿದ್ರೆ ಆಲ್ರೆಡಿ ಇವ್ರ ಎಸ್ಕೇಪ್ ಅಂತ ಇವ್ರಿಗೆ ಗೊತ್ತಾಗೋಯ್ತು. ಯಾಕಂದ್ರೆ USB ಕೇಬಲ್ ಇಲ್ಲ, ಗನ್ನು ಇಲ್ಲ, ಏನಪ್ಪಾ ಆಗ್ತಿದೆ ಅಂತ ಹೇಳ್ಬಿಟ್ಟು ವಾಂಗ್ ಅನ್ನೋರ್ಗೆ ಕಾಲ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್. ಇವ್ರಿಗೆ ಅರ್ಥ ಆಗೋಯ್ತು ಇವ್ರು ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ. ಈಗ ಹಂಗೆ ಒಂದು ನೈಟ್ ತೋರಿಸ್ತಾರೆ. ಒಂದು ಹುಡುಗ ಹುಡುಗಿ ಇಬ್ರು ನಡ್ಕೊಂಡ್ ಬರ್ತಾ ಇರ್ತಾರೆ. ಆಕ್ಚುಲಿ ಭಯಂಕರವಾಗಿ ಜಗಳ ಮಾಡ್ತಾ ಇರ್ತಾರೆ. ಅವನಂತ ಹುಡುಗಿನ ಸರಿಯಾಗಿ ಹೊಡಿತಾ ಇರ್ತಾನೆ. ಅದೇ ಟೈಮಲ್ಲಿ ದೂರದಲ್ಲಿ ಒಬ್ಬ ಗಾಡಿಯಲ್ಲಿ ನಿಂತಿರ್ತಾನೆ. ಇವ್ರ ತರ ಜಗಳ ಮಾಡ್ತಾ ಇರೋದನ್ನ ನೋಡ್ಬಿಟ್ಟು ಅವ್ನ್ ಲೈಟ್ ಹಾಕ್ತಾನೆ. ನೋಡಿ ಆ ಲೈಟ್ ಬೆಳಕಿಗೆ ಇಲ್ಲಿ ಹುಡುಗಿನ ಹೊಡಿತಾ ಇದ್ದಲ್ವಾ, ಅವನು ಸರಿ ಏನಕ್ ಸುಮ್ನೆ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಆ ಹುಡುಗಿನ ಅಲ್ಲೇ ಬಿಟ್ಬಿಟ್ಟು ಹೊಟ್ಟೋಗ್ತಾನೆ. ಅದಾದ್ಮೇಲೆ ಆ ಹುಡುಗಿ ಪಾಪ ಒಳ್ಳೆಯವ್ರು ಯಾರೋ ಬಂದನ್ನ ಕಾಪಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಇದ್ದೋಗ್ಬೇಕು ಅಂತ ನೋಡ್ತಾಳೆ. ಆಗ ಡ್ರೈನೇಜ್ ಮುಚ್ಚಲಕ್ಕೆ ಅವಳ ಚೊಪ್ಲಿ ಸಿಕ್ಕಾಕೊಂಡ್ಬಿಡುತ್ತೆ. ಆ ಚೊಪ್ಲಿ ನಂಗೆ ಬಿಟ್ಬಿಟ್ಟು ಹೋಗಿದ್ರೆ ಆದ್ರೂ ಸರಿ ಹೋಗ್ತಾ ಇತ್ತು. ಇಲ್ಲ ನನ್ ಚೊಪ್ಲಿ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಆ ಚೊಪ್ಲಿನ ಎತ್ತಕ್ಕೆ ತುಂಬಾನೇ ಟ್ರೈ ಮಾಡ್ತಾ ಇರ್ತಾಳೆ. ಅದೇ ಟೈಮಲ್ಲಿ ಆ ಸೈಕೋನು ಹತ್ರ ಬಂದ್ಬಿಡ್ತಾನೆ. ಆ ಗಾಡಿಯಲ್ಲಿ ಲೈಟ್ ಹಾಕಿದ್ ಬೇರೆ ಯಾರು ಅಲ್ಲ, ಸೈಕೋನೆ. ಹತ್ರ ಬಂದವನು ಒಂದು ಕಲ್ಲೆತ್ತಿ ಹಂಗೆ ಹುಡುಗಿ ಮಕ್ಕಕ್ಕೆ ಸರಿಯಾಗಿ ಹೊಡಿತಾನೆ. ಅಷ್ಟೇ ಆ ಹುಡುಗಿನ ಕಿಡ್ನಾಪ್ ಮಾಡ್ಬಿಟ್ಟ. ಇನ್ನೊಂದ್ ಕಡೆ ಜೀಸುನ ತೋರಿಸ್ತಾರೆ. ಅವಳು ಅವಾಗ ಅವ್ರ ಅಕ್ಕನ ಹುಡ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ರೋಡ್ಗೆ ಬಂದ್ಬಿಡ್ತಾಳೆ. ಇವಾಗ ಕೂಡ ಅವ್ರ ಅಕ್ಕ ಯಾಕೆ ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಅಕ್ಕಗೆ ಮೆಸೇಜ್ ಮಾಡ್ಕೊಂಡೆ ಬರ್ತಾ ಇದ್ರೆ ಅವ್ರ ಅಕ್ಕ ಮೆಸೇಜ್ ಮಾಡ್ತಾ ಇರ್ತಾಳೆ. ನೀನ್ ರೋಡ್ಗೆಲ್ಲೂ ಬರಕ್ ಹೋಗ್ಬೇಡ, ಮನೇಲಿ ಲಾಕ್ ಮಾಡ್ಕೊಂಡು ಹುಷಾರಾಗಿರೋ, ಸ್ವಲ್ಪ ಹೊತ್ತಲ್ಲಿ ನಾನು ಬಂದ್ಬಿಡ್ತೀನಿ ಅಂತ. ಆದ್ರೆ ಇವಳೆಲ್ಲಿ ಆಲ್ಮೋಸ್ಟ್ ಬಂದ್ಬಿಟ್ಲಲ್ಲ. ಇನ್ನೊಂದ್ ಕಡೆ ವಾಂಗ್ ಅನ್ನೋರ್ನ ತೋರಿಸ್ತಾರೆ. ಅವ್ರವ್ರ ಮಗಳನ್ನ ಹುಡುಕ್ತೀನಿ ಅಂತ ಹೇಳ್ತಾ ಇದ್ರಲ್ವಾ, ಈಗ ದೂರದಿಂದ ನೋಡೋದಕ್ಕೆ ಅಂದ್ರೆ ಜೀಸುನ ನೋಡೋದಕ್ಕೆ ಅವ್ರ ಮಗಳ ತರನೇ ಅನ್ಸುತ್ತೆ. ಜೂನಾ ಅಂತ ಹೇಳ್ಬಿಟ್ಟು ಅವಳನ್ನ ಕರಿತಾ ಇದ್ರೆ ಅವಳಿಗೆ ಇದೆಲ್ಲ ಕೇಳಿಸುತ್ತೆ. ಅವಳಂಗೆ ಆ ಬಸ್ ಸ್ಟ್ಯಾಂಡ್ ಕಡೆ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಇನ್ನೊಂದ್ ಕಡೆ ಆಪೋಸಿಟ್ ಅಲ್ಲಿ ಆ ಸೈಕೋ ಬೇರೆ ಈಗ ಹೊಡೆದ್ನಲ್ಲ ಒಂದ್ ಹುಡುಗಿಗೆ, ಆ ಹುಡುಗಿನ ತರ್ತಾರ ಅಂತ ಹೇಳ್ಕೊಂಡ್ ಬರ್ತಾ ಇರ್ತಾನೆ. ಅದನ್ನ ಇವಳು ನೋಡ್ಬಿಡ್ತಾಳೆ. ಅವಳಿಗೆ ಹಂಗೆ ಕೈ ಕಾಲೆಲ್ಲ ಶಿವರಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ. ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಹಂಗೆ ಗಾಬರಿಯಾಗಿ ನಿಂತಿರ್ತಾಳೆ. ಅದೇ ಟೈಮಲ್ಲಿ ಅವ್ರ ಅಕ್ಕ ಬೇರೆ ಅವಳಿಗೆ ಕಾಲ್ ಮಾಡ್ಬಿಡ್ತಾರ. ಆ ಸೌಂಡಿ ಸೈಕೋಗೆ ಕೇಳಿಸ್ಬಿಡುತ್ತೆ. ಅವನು ತಿರುಗಿ ನೋಡ್ಬಿಡ್ತಾನೆ ಹುಡುಗಿ ನಿಂತಿರೋದನ್ನ. ಅಷ್ಟೇ, ಒಂದು ದಿನಕ್ಕೆ ಎಷ್ಟು ಜನ ನಾನ್ ಸಾಯಿಸ್ಲಿ ಅಂತ ಹೇಳ್ದವನು ಆ ಹುಡುಗಿನ ಓಡ್ಸಕ್ಕೆ ಶುರು ಮಾಡ್ಬಿಡ್ತಾನೆ. ಅವಳು ಕೂಡ ಭಯ ಪಟ್ಟವಳು ಎದ್ದು ಬಿದ್ದು ಓಡೋಗ್ತಾಳೆ. ಅವ್ರ ಅಕ್ಕ ಬೇರೆ ರಿಪೀಟೆಡ್ ಆಗಿ ಕಾಲ್ ಮಾಡ್ತಾನೆ ಇರ್ತಾರೆ. ಇವ್ಳು ಕಾಲ್ ಅಟೆಂಡ್ ಮಾಡ್ತಾ ಇಲ್ವಲ್ಲ, ಸೊ ಏನೋ ಆಗಿದೆ ಅಂತ ಭಯ ಪಟ್ಟವರು ಕಾಲ್ ಮಾಡ್ತಾನೆ ಇರ್ತಾಳೆ. ಈ ಹುಡುಗಿನ ಹೆಂಗೋ ಬಚ್ಚಿಟ್ಕೊಂಡ್ ಒಂದ್ ಜಾಗದಲ್ಲಿ ಅವ್ರ ಅಕ್ಕ ಕಾಲ್ ನ ಅಟೆಂಡ್ ಮಾಡ್ತಾಳೆ. ಅವ್ರ ಅಕ್ಕ ಹಂಗೆ ಸೈನ್ ಲ್ಯಾಂಗ್ವೇಜ್ ಎಲ್ಲ ಹೇಳ್ತಾರೆ. ಅಕ್ಕ ಇತ್ರ ಒಬ್ಬ ಕೊಲೆಗಾರನ್ ಕೇಳಿ ಸಿಕ್ಕಾಕೊಂಡಿದೀನಿ, ಬೇಗ ಬಾ ನನ್ನ ಕಾಪಾಡು ಅಂತ. ಇವಳಿ ತರ ಮಾತಾಡ್ತಾ ಇರ್ಬೇಕಾದ್ರೆ ಹಿಂದ್ಗಡೆಯಿಂದ ಸೈಕೋ ಬಂದ್ಬಿಡ್ತಾನೆ. ಇದನ್ನ ನೋಡಿ ಆ ಹುಡುಗಿ ಮತ್ತೆ ಎದ್ದು ಬಿದ್ದು ಓಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಅವ್ರ ಅಕ್ಕಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಟಕ್ ಅಂತ ಬಸ್ ಇಳ್ದವಳು ಪೊಲೀಸ್ ಅವ್ರಿಗೆಲ್ಲ ಕಾಲ್ ಮಾಡಿ ಇನ್ಫಾರ್ಮೇಶನ್ ಕೊಟ್ರೆ ಅವ್ರ ಅಸಾಲ್ಟ್ ಆಗಿ ಆಯ್ತಾಯ್ತು ಹುಡುಕ್ತಿವಿ ಇಡೀ ಫೋನ್ ಅಂತ ಹೇಳ್ಬಿಟ್ಟು ಕಾಲ್ ಕಟ್ ಮಾಡ್ಬಿಡ್ತಾರೆ. ಇವ್ರ ಅಕ್ಕಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಈ ಕಡೆ ಜೀಸೋ ಓಡೋದನ್ನ ವಾಂಗ್ ಅನ್ನೋರು ನೋಡ್ಬಿಟ್ಟು ಅವ್ರ ಅವಳನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನೊಂದ್ ಕಡೆ ಆ ಸೈಕೋ ಅವಳನ್ನ ಹುಡುಕ್ತಾ ಇರ್ತಾನೆ. ಇನ್ನೊಂದ್ ಕಡೆ ಸುಗ ನನ್ ತಂಗಿ ಏನಾಯ್ತು ಏನೋ ಅಂತ ಹೇಳ್ಬಿಟ್ಟು ಹುಡ್ಕೊಂಡ್ ಬರ್ತಾ ಇರ್ತಾಳೆ. ಈಗ ಆಲ್ಮೋಸ್ಟ್ ಎಲ್ಲರೂ ಒಂದೇ ಸ್ಟ್ರೀಟ್ ಕಡೆನೆ ಇರ್ತಾರೆ. ಅಲ್ಲಿ ಇಲ್ಲಿ ಅಂತ ಹೇಳ್ಬಿಟ್ಟು ಕಣ್ಣ ಮುಚ್ಚಿ ಆಡ್ತಾ ಇರ್ತಾರೆ. ಆದ್ರೆ ಒಂದ್ ಸ್ಟೇಜ್ ಗೆ ಜೀಸೋ ಅವ್ರ ಅಕ್ಕ ಕಾಲ್ ನ ಅಟೆಂಡ್ ಮಾಡಿ ಮಾತಾಡ್ತಾ ಇರ್ಬೇಕಾದ್ರೆ ಆ ಸೈಕೋ ಅಲ್ಲಿಂದ ಬಂದವನು ಅವಳು ನಂಗೆ ಎಸ್ಕೇಪ್ ಮಾಡ್ಬಿಡ್ತಾನೆ ಅಲ್ಲಿಂದ. ಇವ್ರ ಅಕ್ಕಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅಯ್ಯೋ ತಂಗಿಗೆ ಏನಾಯ್ತು ಏನೋ ಅಂತ ಹೇಳ್ಬಿಟ್ಟು ಭಯ ಪಟ್ಟರು. ಹಿಂಗೆ ಭಯ ಪಟ್ಕೊಂಡ್ ಕೂತ್ರೆ ಆಗಲ್ಲ, ಏನಾದ್ರು ಮಾಡ್ಬೇಕು ಅಂತ ಆ ಫೋನ್ ಲೊಕೇಶನ್ ನ ಟ್ರ್ಯಾಕ್ ಮಾಡ್ಕೊಂಡು ಯಾವ್ದೋ ಒಂದು ಹಾಳ್ ಬಿದ್ದಿರೋ ಮನೆ ಹತ್ರ ಬಂದಿರ್ತಾರೆ. ಒಳಗಡೆನು
ಹೋಗ್ತಾರೆ. ಆಕ್ಚುಲಿ ಅದೇ ಬೇಸ್ಮೆಂಟ್ ಅಲ್ಲೇ ಹುಡುಗಿರೆಲ್ಲ ಇರೋದು. ಸೈಕೋ ಕೂಡ ಹುಡುಗಿರ್ನ ಅಲ್ಲಿ ಎಳ್ಕೊಂಡೋಗಿರೋದು. ಬಟ್ ಇವಳು ಮೇಲೆ ಇದ್ದಾಳಲ್ವಾ, ಅವಳಿಗೇನು ಗೊತ್ತಾಗ್ತಾ ಇಲ್ಲ, ಯಾರು ಇಲ್ವೇನೋ ಮನೇಲಿ ಅಂತ ನೋಡ್ತಾ ಇರ್ತಾಳೆ. ಇಲ್ಲಿ ಕೆಳಗಡೆ ನೋಡಿದ್ರೆ ಜೀಸುಗಿನ್ನು ಎಚ್ಚರ ಆಗಿಲ್ಲ, ಅವಳು ಇನ್ನೂ ಜ್ಞಾನ ತಪ್ಪಿರೋ ಸ್ಟೇಜ್ ಅಲ್ಲೇ ಇರ್ತಾಳೆ. ಆದ್ರೆ ಇನ್ನೊಂದು ಹುಡುಗಿನ ಎಳ್ಕೊಂಡ್ ಬಂದಲ್ವಾ, ಮುಖದ ಮೇಲೆ ಹೊಡೆದು ಆ ಹುಡುಗಿಗ್ ಮುಖಕ್ಕಂತೂ ಕವರ್ ಹಾಕ್ಬಿಟ್ಟು ಹೊಡಿತಾ ಇರ್ತಾನೆ. ಆ ಟ್ಯಾಂಕ್ ಫುಲ್ ಆಗಿ ಬ್ಲಡ್ ಆಗಿರುತ್ತೆ. ಆ ಹುಡುಗಿ ಬಿಡದೆ ಕಿರ್ಚ್ತಾ ಇರ್ತಾಳೆ. ಇನ್ನೊಂದ್ ಕಡೆ ವಾಂಗ್ ಅನ್ನೋರ್ನ ತೋರಿಸ್ತಾರೆ. ಅವರು ಸ್ಟ್ರೀಟ್ ಆಗಿ ಹುಡ್ಕೊಂಡ್ ಬಂದವರು ಏನಕ್ಕೋ ಡೌಟ್ ಬಂದು ಡ್ರೈನೇಜ್ ಒಳಗಡೆ ಇಳಿದ್ ಬಿಡ್ತಾರೆ. ಏನೇನೋ ಸ್ಮೆಲ್ ಮಾಡ್ಬಿಟ್ರು ಅಂತ ಕಾಣಿಸುತ್ತೆ. ಅವ್ರಂಗೆ ಡ್ರೈನೇಜ್ ಅಲ್ಲಿ ಹುಡ್ಕೊಂಡ್ ಬರ್ತಾ ಇರ್ತಾರೆ. ಇನ್ನೊಂದ್ ಕಡೆ ನೋಡಿದ್ರೆ ಈ ಸೈಕೋ ಈಗ ಒಂದು ಹುಡುಗಿನ ಹೊಡಿತಾ ಇದ್ದಲ್ವಾ ಟ್ಯಾಂಕ್ ಒಳಗಡೆ ಹಾಕ್ಬಿಟ್ಟು, ಆ ಹುಡುಗಿನ ಹಂಗೆ ಎತ್ತಿ ಕೆಳಗಡೆ ದಪ್ಪ ಅಂತ ಹಾಕ್ಬಿಟ್ಟು ತರ ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾನೆ. ಫುಲ್ ಆಗಿ ಬ್ಲಡ್ ಆಗಿರುತ್ತೆ. ಅದೇ ಟೈಮ್ ಅಲ್ಲಿ ಸುಗಾ ನೋಡಿದ್ರೆ ಮೇಲೆಲ್ಲ ಹುಡುಕ್ತಾ ಇದ್ಲಲ್ವಾ, ಎಗ್ಗಿ ಬೇಸ್ಮೆಂಟ್ ನ ಕಂಡಿಡಿದ್ಲು ಅಂತ ಗೊತ್ತಿಲ್ಲ, ಕರೆಕ್ಟ್ ಆಗಿ ಬೇಸ್ಮೆಂಟ್ ಗೂ ಬಂದ್ಬಿಟ್ಲು. ಆದ್ರೆ ಇವಳು ಯಾವ್ದೋ ಒಂದು ಕತ್ಲಾಗಿರೋ ಪ್ಲೇಸ್ ಅಲ್ಲಿ ಇದ್ದಾಳೆ ಅಂತ ಕಾಣಿಸುತ್ತೆ. ತುಂಬಾನೇ ಬೈದಿಂದ ನಿಂತ್ಕೊಂಡು ಆ ಸೈಕೋ ಹುಡುಗಿನ ಹೇಳ್ಕೊಂಡು ಹೋಗ್ತಾ ಇರೋದನ್ನ ನೋಡ್ತಾ ಇರ್ತಾಳೆ. ಅವ್ನ್ ಕೂಡ ಈಗ ಹುಡುಗಿನ ಹೇಳ್ಕೊಂಡು ಹೋಗಿ ಹಾಕದ್ನಲ್ಲ, ಆ ಹುಡುಗಿ ಯಾವ ಗ್ಯಾಪ್ ಇಂದ ಸುಗನ ನೋಡಿದ್ಲು ಅಂತ ಗೊತ್ತಿಲ್ಲ. ಲೈಟ್ ಆಗಿ ಕಣ್ಣು ತೆಗ್ದವಳು ಹೆಲ್ಪ್ ಮಿ ಅಂತ ಕೇಳ್ತಾ ಇರ್ತಾಳೆ. ಏನೋ ಡೌಟ್ ಬಂದು ಈ ಸೈಕೋ ಕೂಡ ಹಂಗೆ ತಿರುಗ್ ನೋಡ್ತಾನೆ. ಬಟ್ ತುಂಬಾ ಡಾರ್ಕ್ ಆಗಿರೋದ್ರಿಂದ ಸುಗ ಕಾಣಿಸಿಲ್ಲ ಅಂತ ಕಾಣಿಸುತ್ತೆ. ಅಷ್ಟೇ ಮತ್ತೆ ಆ ಹುಡುಗಿನ ತರ್ತರ ಅಂತ ಅಲ್ಲಿಂದ ಹೇಳ್ಕೊಂಡು ಹೋಗ್ತಾನೆ. ಇನ್ನೊಂದ್ ಕಡೆ ವಾಂಗ್ ಅವ್ರು ಕೂಡ ಕರೆಕ್ಟ್ ಆಗಿ ಬೇಸ್ಮೆಂಟ್ ಗೆ ಬಂದ್ಬಿಡ್ತಾರೆ. ಆದ್ರೆ ಅವ್ರು ಇನ್ನೂ ಸೈಕೋನ ನೋಡಿಲ್ಲ. ಆದ್ರೆ ಸೈಕೋ ಈ ಹೆಣ್ಮಕ್ಳನ್ನೆಲ್ಲ ಹೊಡೆದಾಕಿರ್ತಾನಲ್ಲ, ಜಾಗ ಫುಲ್ ಆಗಿ ಬ್ಲಡ್ ಆಗಿರತ್ತಲ್ಲ, ಆ ಜಾಗನ ಕಂಡಿಡ್ದ್ ಬಿಡ್ತಾರೆ. ಅದ್ ನೋಡಿದ ತಕ್ಷಣ ಅವ್ರಿಗೆ ಅರ್ಥ ಆಗೋಯ್ತು ಇಲ್ಲಿ ಏನೋ ನಡೀತಾ ಇದೆ ಅಂತ. ಅವ್ರು ಟಕ್ಕಂತ ಪೊಲೀಸ್ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ವಿಷಯನೆಲ್ಲ ಹೇಳ್ತಾ ಇದ್ರೆ, ಅಂದ್ರೆ ಇವ್ರು ಬೇಸ್ಮೆಂಟ್ ಇಂದ ಮಾತಾಡ್ತಾ ಇದಾರಲ್ವಾ, ಸೊ ಸಿಗ್ನಲ್ ಸರಿಯಾಗಿಲ್ವೇನೋ. ಆ ಜೋ ಅನ್ನೋ ಪೊಲೀಸ್ಗೆ ಕೇಳಿಸ್ತಾ ಇಲ್ಲ. ಯೋ ನೀನ್ ಎಲ್ಲಾದ್ರೂ ಹೋಗಯ್ಯ, ಆದ್ರೆ ಗನ್ ಮಾತ್ರ ಕೊಟ್ಬಿಟ್ಟು ಹೋಗು, ನನ್ಗಿನ್ನೇನು ಬೇಡ ಅಂತ ಕೇಳ್ತಾ ಇರ್ತಾನೆ. ಆದ್ರೆ ಇಲ್ಲಿ ಮಿಸ್ಟರ್ ವಾಂಗ್ ಹೇಳ್ತಾ ಇರ್ತಾರೆ, ಈ ತರ ಬೇಸ್ಮೆಂಟ್ ಅಲ್ಲಿ ಇದೀನಿ ನಾನು, ಆ ಡ್ರೈನೇಜ್ ಒಳಗಡೆಯಿಂದ ಬನ್ನಿ ಅಂತ. ಆದ್ರೆ ಈ ಕಡೆ ಇವ್ರು ಕೇಳಿಸ್ತಾ ಇಲ್ಲ. ಏನ್ ಹೇಳ್ತಾ ಇದೀರಾ, ಹಲೋ ಅಂತ ಅವರು ತುಂಬಾನೇ ಹೇಳಕ್ಕೆ ಟ್ರೈ ಮಾಡ್ತಾ ಇದಾರೆ. ಬಟ್ ಸಿಗ್ನಲ್ ಪ್ರಾಬ್ಲಮ್. ಆದ್ರೆ ಲಾಸ್ಟ್ ಅಲ್ಲಿ ಸಿಸಿಟಿವಿ ಕ್ಯಾಮ್ರಾ ನೋಡಿ ಅಂದಿದ್ ಮಾತ್ರ ಪೊಲೀಸ್ ಅವ್ರಿಗೆ ಕೇಳಿಸ್ತು. ಸರಿ ಏನೋ ವಿಷಯ ಇದೆ ಅಂತ ಹೇಳ್ಬಿಟ್ಟು ಸಿಸಿಟಿವಿ ಕ್ಯಾಮ್ರಾನ ಚೆಕ್ ಮಾಡಿದಾಗ ಯಾರೋ ಒಬ್ಬ ಆ ಡ್ರೈನೇಜ್ ಒಳಗಡೆ ಇಳಿಯೋದನ್ನ ಗಮನಿಸ್ತಾರೆ. ಇವರು ಪೊಲೀಸ್ ಅವರೇ ಅಲ್ವಾ, ಆಲ್ಮೋಸ್ಟ್ ಇವ್ರಿಗೆ ಏನೋ ಡೌಟ್ ಬರುತ್ತೆ, ಏನೋ ಸರಿ ಇಲ್ಲ ಅಂತ. ಅದಾದ್ಮೇಲೆ ಆ ಜೋನ್ ಅವ್ರು ಕೂಡ ಒಂದು ಅಸಿಸ್ಟೆಂಟ್ ನ ಕರ್ಕೊಂಡು ಅಲ್ಲಿಗೆ ಹೋಗ್ತಾರೆ. ಇನ್ನೊಂದ್ ಕಡೆ ಜಿಸುನ ತೋರಿಸ್ತಾರೆ. ಅವಳಿಗೆ ತಾನೇ ಎಚ್ಚರ ಆಗಿರುತ್ತೆ. ಕಣ್ಬಿಟ್ ನೋಡಿದ್ರೆ ಅಲ್ಲೇ ಚೇರ್ ಮೇಲೆ ಸೈಕೋ ಕೂತಿರ್ತಾನೆ. ಆದ್ರೆ ಕಣ್ಮುಚ್ಕೊಂಡ್ ಕೂತಿರ್ತಾನಲ್ವಾ, ಅವನು ಕೇಳಿಸ್ತಿರ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ಬೇಕು ಅಂತ ಸ್ವಲ್ಪ ಕೂಡ ಸೌಂಡೇ ಮಾಡದೆ ಹೋಗ್ಬೇಕು ಅಂತ ನೋಡ್ತಾಳೆ. ಆದ್ರೆ ಕಾಲ್ಗೆ ಏನೋ ಟಚ್ ಆಗ್ಬಿಡುತ್ತೆ. ಅಷ್ಟೇ ಸೈಕೋನು ಎದ್ಬಿಟ್ಟ, ಏನಮ್ಮ ಹೋಗ್ಬೇಕಾ, ಸರಿ ಹೋಗು ಅಂತ ಹೇಳ್ತಾನೆ. ಬಿಟ್ರೆ ಸಾಕಂತ ಹೇಳ್ಬಿಟ್ಟು ಈ ಹುಡುಗಿನು ಒಂದು ಡೋರ್ ನ ಓಪನ್ ಮಾಡ್ಕೊಂಡು ಅಲ್ಲಿಂದ ಓಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಆದ್ರೆ ಇವ್ನ ಹೆಂಗ್ ಅಷ್ಟು ಈಸಿಯಾಗಿ ಬಿಟ್ಬಿಡ್ತಾನೆ. ಇವಳು ಯಾವ ದಾರಿಯಲ್ಲಿ ಹೋಗ್ತಾ ಇದ್ದಾಳೆ ಅಂತ ಅದನ್ನ ಸಿಸಿಟಿವಿ ಕ್ಯಾಮ್ರಾನಲ್ಲಿ ನೋಡ್ಕೊಂಡೆ ಅವಳು ಹೋಗ್ತಿರೋ ದಾರಿಯಲ್ಲಿರೋ ಲೈಟ್ಸ್ ಎಲ್ಲ ಆಫ್ ಮಾಡ್ತಾ ಇರ್ತಾನೆ. ಅವ್ಳಿಗೆ ತುಂಬಾನೇ ಭಯ ಆಗ್ತಾ ಇರುತ್ತೆ. ಯಾವ ಕಡೆ ಹೋಗೋದು ಏನಂತ ಅವಳಿಗೇನು ಗೊತ್ತಾಗ್ತಾ ಇಲ್ಲ. ಆದ್ರೆ ಮೆಂಟಲ್ ಸೈಕೋ ಇನ್ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟು ಹುಡುಗಿ ನಿಂತಿರೋ ಜಾಗದಲ್ಲಿ ಲೈಟ್ ಎಲ್ಲ ಫುಲ್ ಆಗಿ ಆಫ್ ಮಾಡ್ಬಿಡ್ತಾನೆ. ಇವ್ನ್ ಮಾತ್ರ ಒಂದು ಕನ್ನಡಿ ತರ ಕಣ್ಣಿಗೆ ಹಾಕೊಂಡು ಜಿಸುನ ಫಾಲೋ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಜಿಸುಗ್ ಯಾವ ಕಡೆ ಹೋಗೋದು ಅಂತ ಗೊತ್ತಿಲ್ಲ. ಪಾಪ ತುಂಬಾನೇ ಎದ್ರಕೊಂಡಿರ್ತಾಳೆ. ಹೇಳ್ಬೇಕಂದ್ರೆ ಜಿಸುಗ್ ಮೇಲೇನೆ ಅವ್ರ ಅಕ್ಕ ಇರೋದು. ಅವ್ರ ಅಕ್ಕ ಕೂಡ ಮೇಲಿಂದ ಕೆಳಗಡೆ ಜಿಸು ಇರೋದನ್ನ ನೋಡ್ಬಿಡ್ತಾರೆ. ಆದ್ರೆ ಜಿಸು ಅಂತ ಕರಿತಾ ಇದ್ರೆ ಅವಳಿಗೆ ಕೇಳಿಸುತ್ತೆ. ಅವಳ ಪಾಪ ಓಡೋಗ್ತಾ ಇರ್ತಾಳೆ. ಮೇಲೆ ಇರೋದು ಒಂದು ಸ್ಟೀಲ್ದು ಅಡ್ಡಾನೆ, ಅದನ್ನ ಹೆಂಗಾದ್ರೂ ಮಾಡಿ ಹೊಡಿಬೇಕು ಅಂತ ಹೇಳಿ ಪಾಪ ಸುಗ ಕೈಯಲ್ಲೇ ಹೊಡೆದು ಮೇಲಿಂದ ಜಂಪ್ ಮಾಡ್ತಾಳೆ. ಜಿಸುನ ಓಡಿಸ್ಕೊಂಡೆ ಹೋಗ್ತಾ ಇರ್ತಾಳೆ. ಜಿಸು ಕೂಡ ಆಲ್ಮೋಸ್ಟ್ ವಾಂಗ್ ಕೈಲಿ ಸಿಗ್ಬಿಡ್ತಾಳೆ. ವಾಂಗ್ ಕೈಲಿರೋ ಗನ್ನ ನೋಡ್ಬಿಟ್ಟು ಇವಳು ಭಯ ಪಟ್ಬಿಡ್ತಾಳೆ, ಇವನೇ ಸೈಕೋ ಅಂತ. ಅಷ್ಟೇ ಮತ್ತೆ ರಿಟರ್ನ್ ಓಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಈ ವಾಂಗ್ ಅನ್ನೋರು ಕರಿತಾನೆ ಇರ್ತಾರೆ, ಈ ಹುಡುಗಿ ಓಡೋಗ್ಬಿಡ ಆ ಕಡೆ ಬಾ ಅಂತ. ಆದ್ರೆ ಹುಡುಗಿ ಕೇಳಿಸ್ಕೊಳತಾರ ಇಲ್ಲ. ಸ್ವಲ್ಪ ದೂರ ಓಡೋದವಳು ಟಕ್ಕಂತ ಸುಗ ಹುಡುಗಿನ ಇಳಿದು ಒಂದ್ ಕಡೆ ಇಟ್ಕೊಂಡ್ಬಿಡ್ತಾಳೆ. ಸೈಲೆಂಟ್ ಆಗಿರ್ತಾರೆ. ಅವ್ರ ಅಕ್ಕನ ನೋಡಿದ್ಮೇಲೆನೆ ಜಿಸುಗೆ ಪ್ರಾಣ ಬಂದಿರೋದು. ಅಕ್ಕ ಇಲ್ಲಿ ಇರೋದ್ ಬೇಡ ಅಕ್ಕ, ಮನೆಗೆ ಹೊಟ್ಟೋಗೋಣ ಅಂತ ಹೇಳಿದಾಗ ಅವ್ರ ಅಕ್ಕ ಹೇಳ್ತಾರೆ, ಆಯ್ತು ನೀನ್ ಆದಷ್ಟು ಬೇಗ ಮನೆಗೆ ಕರ್ಕೊಂಡು ಹೋಗ್ತೀನಿ, ಇದಕ್ಕೆಲ್ಲ ನಾನೇ ಕಾರಣ, ನಿನ್ನ ಕೇರ್ ಮಾಡದೆ ಬಿಟ್ಬಿಟ್ಟೆ ಅಂತ ಹೇಳಿ ತುಂಬಾನೇ ಫೀಲ್ ಮಾಡ್ತಾರೆ. ಈಗ 3 ಜನನು ಬೇಸ್ಮೆಂಟ್ ಅಲ್ಲಿ ಒಬ್ಬೊಬ್ರು ಒಂದೊಂದ್ ದಿಕ್ಕಲ್ಲಿ ಇರ್ತಾರೆ. ಇನ್ನೊಂದ್ ಕಡೆ ಪೊಲೀಸರು ಕರೆಕ್ಟ್ ಆಗಿ ಡ್ರೈನೇಜ್ ಹತ್ರ ಬಂದ್ಬಿಟ್ರು. ಸರಿ ಕೆಳಗಡೆ ಇಳಿದು ಹೋಗೋಣ ಅಂದಾಗ ಆ ಅಸಿಸ್ಟೆಂಟ್ ಹೇಳ್ತಾನೆ, ಸರ್ ನೈಟ್ ಆಗಿದೆ ಅಲ್ವಾ, ತುಂಬಾ ಕತ್ಲಾಗಿರುತ್ತೆ, ನಾವ್ ಯಾಕೆ ಬೆಳಗ್ಗೆ ಬರ್ಬಾರ್ದು ಅಂದಾಗ ಅವ್ನ್ ಹೇಳ್ತಾನೆ, ಯಾವನೋ ನಿನ್ ಪೊಲೀಸ್ ಕೆಲಸ ಕೊಟ್ಟವನು, ಹಗ್ಲಾದ್ರೂ ನೈಟ್ ಆದ್ರೂ ಡ್ರೈನೇಜ್ ಅಲ್ಲಿ ಕತ್ಲಾಗೆ ಇರುತ್ತೆ, ಬಾ ಹೋಗೋಣ ಅಂತ ಕರೆದವನು. ಸರಿ ಅಸಿಸ್ಟೆಂಟ್ ಹತ್ರ ನೀನ್ ಗನ್ ಕೊಡು ಅಂತ ಕೇಳಿದಾಗ ಅವ್ನ್ ಹೇಳ್ತಾನೆ, ಸರ್ ನಿಮ್ ಹತ್ರ ಒಂದ್ ಗನ್ ಇರ್ಬೇಕಲ್ಲ, ನನ್ ಗನ್ ಯಾಕೆ ಅಂದಾಗ ನನ್ ಮಗ ಕರೆಕ್ಟ್ ಟೈಮಿಂಗ್ ಅಲ್ಲಿ ಕೇಳ್ತಾನೆ, ಇರು ನನ್ ಗನ್ ನನ್ ಕೈಗೆ ಬರ್ಲಿ, ಆಮೇಲೆ ನಿನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರ ಬೇಸ್ಮೆಂಟ್ ಒಳಗಡೆ ಇಳಕ್ಕೆ ಟ್ರೈ ಮಾಡ್ತಾರೆ. ಇನ್ನೊಂದ್ ಕಡೆ ಸುಗ ಮತ್ತೆ ಜಿಸು ಇಬ್ರುನು ಹೆಂಗೋ ಬೇಸ್ಮೆಂಟ್ ಅಲ್ಲೇ ನಡ್ಕೊಂಡು ಕರೆಕ್ಟ್ ಆಗಿ ಆ ರೈಲ್ವೆ ಸ್ಟೇಷನ್ ಇರೋ ಜಾಗಕ್ಕೆ ಬಂದ್ಬಿಟ್ಟಿರ್ತಾರೆ. ಅವ್ರ ಕೆಳಗಡೆಯಿಂದ ಹೆಲ್ಪ್ ಅಂತ ಕರಿತಾ ಇರ್ತಾರೆ. ಆದ್ರೆ ಮೇಲೆ ಯಾರಿಗೂ ಸೌಂಡೇ ಕೇಳಿಸ್ತಾ ಇಲ್ಲ. ಅದೇ ಟೈಮಲ್ಲಿ ರೈಲ್ವೆ ಸ್ಟೇಷನ್ ಅನೌನ್ಸ್ಮೆಂಟ್ ಕೊಡ್ತಾರೆ, ಇದೇ ಲಾಸ್ಟ್ ಟ್ರೈನು, ಸೊ ಸ್ಟೇಷನ್ ಇರೋರೆಲ್ಲ ಆಚೆ ಹೋಗಿ ಅಂತ. ಇದನ್ನ ಕೇಳಿಸ್ಕೊಂಡು ಇವ್ರಿಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಇನ್ನೊಂದ್ ಕಡೆ ಪೊಲೀಸ್ ಅವರು ಡ್ರೈನೇಜ್ ಒಳಗಡೆ ಇಳಿಬೇಕು ಅಂತ ನೋಡಿದ್ರಲ್ಲ, ಆ ಟೈಮಲ್ಲಿ ಆ ಡ್ರೈನೇಜ್ ಒಳಗಡೆಯಿಂದ ದಮ್ಮು ಅಂತ ಸೌಂಡ್ ಬರ್ತಾ ಇರುತ್ತೆ. ಸಕ್ಕದಾಗ ಎದ್ರಕೊಂಡ್ಬಿಡ್ತಾರೆ, ಯಾರಪ್ಪ ಇದು ಅಂತ. ಹಂಗೆ ಹೋಲಿಂದ ನೋಡಿದ್ರೆ ಒಂದು ಕಣ್ಣು ಮಾತ್ರ ಕಾಣಿಸುತ್ತೆ. ಅಯ್ಯೋ ದೆವ್ವಾಗಿವೆ ಇದೆಯಾ ಅಂತ ಭಯ ಪಟ್ಟವರು, ಏನಯ್ಯ ಅದು ಅಂತಾರ. ಕೆಳಗಡೆ ನೋಡಿದ್ರೆ ಫಸ್ಟ್ ಅಲ್ಲಿ ಕಿಡ್ನಾಪ್ ಮಾಡ್ಕೊಂಡ್ ಬಂದಿದ್ದಲ್ವಾ ಆ ಹುಡುಗಿನೇ. ಹೆಲ್ಪ್ ಅಂದಿದ ತಕ್ಷಣ ಅವರು ಟಕ್ಕಂತ ಡ್ರೈನೇಜ್ ನ ಓಪನ್ ಮಾಡಿ ಆಂಬುಲೆನ್ಸ್ ಗೆಲ್ಲ ಕಾಲ್ ಮಾಡಿ ಹುಡುಗಿನ ಕರ್ಕೊಂಡೋಗಿ ಜೀಪ್ ಅಲ್ಲಿ ಕೂರಿಸ್ಬಿಟ್ರು. ಅದಾದ್ಮೇಲೆ ಪೊಲೀಸೇ ಕೆಳಗಡೆ ಇಳಿದು ಹೋಗೋದು. ಆ ಅಸಿಸ್ಟೆಂಟ್ ಮೇಲಿಂದಾನೆ ನೋಡ್ತಾ ಇರ್ತಾನೆ. ಈಗ ಹುಡುಗಿ ಜೀಪ್ ಅಲ್ಲಿ ಕೂತಿರ್ತಾಳಲ್ವಾ, ಹುಡುಗಿ ಇನ್ನು ತುಂಬಾನೇ ಭಯದಲ್ಲಿ ಇರ್ತಾಳೆ. ಅವಳ ಮೈ ಫುಲ್ ಆಗಿ ಬ್ಲಡ್ ಬೇರೆ ಆಗಿರುತ್ತೆ. ಅಯ್ಯೋ ಏನಾಗ್ತಿದೆ ಏನು ಅಂತ ಹೇಳ್ಬಿಟ್ಟು ಹುಡುಗಿ ಹಿಂದೆ ತಿರ್ಗಿ ನೋಡ್ತಾ ಇರ್ತಾಳೆ. ಅಲ್ಲಿ ನೋಡಿದ್ರೆ ಅಸಿಸ್ಟೆಂಟ್ ಡ್ರೈನೇಜ್ ಒಳಗಡೆ ಎಲ್ಲಾದ್ರೂ ಸರ್ ಅಂತ ಹೇಳ್ಬಿಟ್ಟು ಬಗ್ಗೆ ನೋಡ್ತಾ ಇರ್ತಾನ. ಆ ಟೈಮಲ್ಲಿ ದೆವ್ವ ತರ ಸೈಕೋ ಹಂಗೆ ಅಸಿಸ್ಟೆಂಟ್ ನ ಒಳಗಡೆ ಹೇಳ್ಕೊಂಡು ಹೊಟ್ಟೋಗ್ತಾನೆ. ಅಷ್ಟೇ ಇದನ್ನ ನೋಡಿದ್ಮೇಲೆ ಇವಳಿಗಂತೂ ಪ್ರಾಣ ಕೈಯಲ್ಲಿ ಇಟ್ಕೊಂಡು ಅಯ್ಯೋ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೆಲ್ಪ್ ಬರ್ತಾರ ಅಂತ ಹೇಳ್ಬಿಟ್ಟು ಸುತ್ತಮುತ್ತ ನೋಡ್ತಾ ಇರ್ತಾಳೆ. ಆದ್ರೆ ಜಾಗಕ್ಕೆ ಬರೋದ್ ಯಾರಂತ ನೋಡಿದ್ರೆ ಸೈಕೋ. ಅಷ್ಟೇ ಬಂದ್
ಬಂದವನ ಕಾರ್ ಕನ್ನಡಿನ ಹೊಡೆದ್ಬಿಟ್ಟು ಈ ಹುಡುಗಿನ ಕೂಡ ಮತ್ತೆ ಎಳ್ಕೊಂಡೋಗಿ ಡ್ರೈನೇಜ್ ಒಳಗಡೆ ಹಾಕ್ಬಿಟ್ಟ. ಇನ್ನೊಂದ್ ಕಡೆ ಸುಗನ ಮತ್ತೆ ಜೀಸುನ ತೋರಿಸ್ತಾರೆ. ಅವ್ರ ಹೆಂಗೋ ಆಲ್ಮೋಸ್ಟ್ ಯಾವ್ದೋ ಒಂದು ಜಾಗಕ್ಕೆ ಬಂದು ಒಂದು ಲ್ಯಾಡರ್ ನ ಕೂಡ ಕಂಡಿಡಿದ್ ಬಿಟ್ರು. ಸುಗ ಮೇಲೆ ಬಂದ್ಬಿಡ್ತಾಳೆ. ಇನ್ನೇನ್ ಜೀಸು ಮಾತ್ರನೇ ಬರ್ಬೇಕಾಗಿರೋದು. ಅವ್ಳಿಗೆ ಕೆಲ ಆಗ್ತಾ ಇಲ್ಲ ಪಾಪ. ಹಂಗೋ ಹಿಂಗೋ ಹತ್ಕೊಂಡ್ ಬಂದವಳು ಲಾಸ್ಟ್ ಮೊಮೆಂಟ್ ಅಲ್ಲಿ ಕಾಲ್ ಜಾರಿ ಕೆಳಗಡೆ ಬಿದ್ಬಿಡ್ತಾಳೆ. ಅಷ್ಟೇ ಜೀಸು ಜೀಸು ಅಂತ ಕರ್ಕೊಂಡ್ ಬಗ್ ನೋಡಿದ್ರೆ ಸೈಕೋ ರೆಡಿಯಾಗಿ ನಿಂತಿರ್ತಾನೆ. ಅಷ್ಟೇ ಸುಗಕ್ ತುಂಬಾನೇ ಭಯ ಆಗ್ಬಿಡತ್ತೆ. ದಯವಿಟ್ಟು ನನ್ ತಂಗಿನ ಬಿಟ್ಬಿಡೋ, ನನ್ ತಂಗಿ ಕಣೋ ಅಂತ ಹೇಳ್ತಾ ಇದ್ರೆ ಅವ್ನ್ ಕೂಡ ನೋಡ್ಬಿಟ್ಟು ನಿನ್ ತಂಗಿನೇ ಟಟಾ ಬಾಯ್ ನಾನು ಎತ್ಕೊಂಡ್ ಹೋಗ್ತಾ ಇದೀನಿ ಅಂತ ಹೇಳ್ಬಿಟ್ಟು ಅಸಾಲ್ಟ್ ಆಗಿ ಅವಳನ್ನ ಅಲ್ಲಿಂದ ಎತ್ಕೊಂಡ್ ಹೋಗ್ತಾನೆ. ಇವ್ಳಿಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಲೈಟ್ ಆಗಿ ಮಳೆ ಬೇರೆ ಸ್ಟಾರ್ಟ್ ಆಗಿರುತ್ತೆ. ಯಾರಾದ್ರೂ ಬನ್ನಿ ಪ್ಲೀಸ್ ಹೆಲ್ಪ್ ಮಾಡಿ ಅಂತ ಇವಳು ಕೂಗ್ತಾನೆ ಇರ್ತಾಳೆ. ಆದ್ರೆ ಯಾರು ಬರೋ ತರ ಇಲ್ಲ. ಪಾಪ ತುಂಬಾನೇ ಕಷ್ಟಪಟ್ಟು ಅವ್ರ ತಂಗಿನ ಕರ್ಕೊಂಡ್ ಮೇಲೆ ಬರ್ಬೇಕು ಅಂತ ನೋಡಿದ್ಲು. ಆದ್ರೆ ಬೇರೆ ದಾರಿ ಇಲ್ಲ. ಇವಳು ಮತ್ತೆ ಬೇಸ್ಮೆಂಟ್ ಒಳಗಡೆ ಇಳಿಲೇಬೇಕು. ಹೆಂಗೋ ಮನ್ಸನ ಧೈರ್ಯ ಮಾಡ್ಕೊಂಡು ಆ ಬೇಸ್ಮೆಂಟ್ ಒಳಗಡೆ ಇಳಿತಾಳೆ. ಸರಿ ಯಾವ ಕಡೆಪ್ಪ ಹೋಗೋದು ಅಂತ ಇವಳು ಕೈಯಲ್ಲಿ ಒಂದ್ ವೆಪನ್ ಹಿಡ್ಕೊಂಡು ರೆಡಿಯಾಗಿ ನಿಂತಿರ್ತಾಳೆ. ನೋಡಿ ಟಕ್ಕಂತ ಯಾರೋ ಹಿಂದ್ಗಡೆಯಿಂದ ಬಂದು ಬಾಯಿ ಮುಚ್ಚತಾರ ಅನ್ಸುತ್ತೆ. ಬೇರೆ ಯಾರು ಆ ಸೈಕೋನೆ. ಅಕ್ಕ ತಂಗಿರ್ ಇಬ್ರನ್ನೂ ಕಿಡ್ನಾಪ್ ಮಾಡ್ಬಿಟ್ಟ. ಇಬ್ರನ್ನ ಒಂದ್ ಜಾಗದಲ್ಲಿ ಕಟ್ಟಾಕಿರ್ತಾನೆ. ಇವನು ಕೈಯಲ್ಲಿ ಆಸಿಡ್ ನೀರ ಅಂತ ಗೊತ್ತಿಲ್ಲ ಏನೇನೋ ಮಿಕ್ಸ್ ಮಾಡ್ತಾ ಇರ್ತಾನೆ. ಇಲ್ಲಿ ಅಕ್ಕ ತಂಗಿರ್ ಕೂಡ ಇಬ್ರು ಲೈಟರ್ ನ ಅಂಟಿಸ್ತಾರೆ. ಆ ಸೌಂಡ್ ಇವನ್ಗೂ ಕೇಳಿಸುತ್ತೆ. ಲೈಟರ್ ತಾನೆ ಸೌಂಡ್, ಏನ್ ಮಾಡ್ಬಿಡ್ತಾರೆ ಬಿಡು ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗ್ತಾನೆ. ಅವ್ನ ಕೆಲಸ ಅವ್ನ್ ಮಾಡ್ಕೊಂತಾ ಇರ್ತಾನೆ. ಆದ್ರೆ ಏನಕ್ಕೋ ಡೌಟ್ ಬಂದಿಂದ ತಿರುಗಿ ನೋಡಿದ್ರೆ ಅಕ್ಕ ತಂಗಿರ್ ಇಬ್ರು ಎಸ್ಕೇಪು. ಅಷ್ಟೇನ್ಗೆ ಸಕ್ಕದಾಗ ಟೆನ್ಷನ್ ಆಗುತ್ತೆ. ಎಲ್ಲೋದ್ರು ಇವ್ರು ಅಂತ ಹೇಳ್ಬಿಟ್ಟು ತುಂಬಾನೇ ಕೋಪದಿಂದ ಈ ಕಡೆ ಆ ಕಡೆ ಎಲ್ಲ ಹುಡುಕ್ತಾ ಇರ್ತಾನೆ. ಅವ್ರು ನೋಡಿದ್ರೆ ಅಲ್ಲೇನೋ ಒಂದು ಕಬರ್ಡ್ ತರ ಇರುತ್ತೆ. ಅದರಿಂದನೇ ಬಚ್ಚಿಟ್ಕೊಂಡಿರ್ತಾರೆ. ಇವನು ಆಲ್ಮೋಸ್ಟ್ ಆ ಕಬರ್ಡ್ ಹತ್ರ ಬರ್ತಾನೆ. ನೋಡಿ ಕರೆಕ್ಟ್ ಟೈಮ್ಗೆ ಇವ್ರು ಆ ಕಬರ್ಡ್ ನ ಅವ್ನ ಮೇಲೆ ತಳ್ಬಿಡ್ತಾರೆ. ಅದಾದ್ಮೇಲೆ ಅಲ್ಲಿಂದ ಅವ್ರು ಎಸ್ಕೇಪ್ ಆಗ್ಬೇಕು ಅಂತ ನೋಡಿದ್ರೆ ಅವ್ನ್ ಟಕ್ಕಂತ ಸುಗ ಕಾಲ್ನ ಹಿಡ್ಕೊಂಡ್ಬಿಡ್ತಾನೆ. ಅಷ್ಟೇ ಇವ್ರ ಅಕ್ಕಗೇನು ಅವ್ರ ತಂಗಿನ ಹೆಂಗಾದ್ರೂ ಕಾಪಾಡ್ಬೇಕು ಅಂತ. ಜಿಸು ನೀನ್ ಇಲ್ಲಿ ಇರ್ಬೇಡ, ಇಲ್ಲಿಂದ ಒಟ್ಟೋಗು ಅಂತ ಹೇಳ್ತಾ ಇದ್ರೆ ಅವ್ಳಿಗೆ ಹೆಂಗ್ ಹೋಗ್ತಾಳೆ. ಇಲ್ಲ ಅಕ್ಕ ನೀನ್ ಬಂದ್ರೇನೆ ನಾನು ಹೋಗೋದು ಅಂತ ಅವ್ಳಿಗಿನು ಅವ್ರ ಅಕ್ಕನ ತುಂಬಾನೇ ಬಿಡ್ಸಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಆದ್ರೆ ಆಗ್ತಾ ಇಲ್ಲ. ಆಲ್ಮೋಸ್ಟ್ ಸೈಕೋ ಅವ್ರ ಅಕ್ಕನ ಫುಲ್ ಆಗಿ ಎಳ್ದೇ ಬಿಟ್ಟ ಆ ಕಡೆ. ಅದಾದ್ಮೇಲೆ ಜಿಸುಗ್ ಏನ್ ಮಾಡಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಅವಳಲ್ಲಿಂದ ಓಡೋಗ್ತಾಳೆ. ಅವಾಗ ಈ ಬೇಸ್ಮೆಂಟ್ ಅಲ್ಲಿ ಇರೋ ಒಂದು ರೂಮ್ ಅಲ್ಲಿ ಒಂದು ಚಿಕ್ಕ ಹುಡುಗನ ತೋರಿಸ್ತಾರೆ. ಮೋಸ್ಟ್ಲಿ ಸೈಕೋ ಅವ್ರ ತಮ್ಮನ ಇಲ್ಲ ಮಗನ ಯಾರಂತಾನೆ ಗೊತ್ತಿಲ್ಲ. ಆ ಹುಡುಗನ ನೋಡಿದ ತಕ್ಷಣ ಈ ಸೈಕೋ ಹೇಳ್ತಾನೆ, ಏನೋ ಹಂಗ್ ನೋಡ್ತಾ ಇದ್ಯಾ, ಹೋಗ ಹುಡುಗಿನ ಇಡ್ಕೋ ಅಂತ. ಆ ಹುಡುಗನ ಇವನೇನ್ ಸುಮ್ನೆ ಇಟ್ಕೊಂಡಿಲ್ಲ. ಆ ಹುಡುಗನ ಕೂಡ ಕೈಗೆ ಕಾಲ್ಗೆಲ್ಲ ಫುಲ್ ಆಗಿ ಚೈನ್ ಎಲ್ಲ ಹಾಕಿ ಬಿಟ್ಟಿರ್ತಾನೆ. ಆ ಹುಡುಗನ ಇವನ್ ಜೊತೆನೆ ಇದಾನೆ ಅಂತ ಕಾಣಿಸುತ್ತೆ. ಹೋಗೋ ಇಡ್ಕೊಂಬ ಹೋಗೋ ಅಂದಿದ ತಕ್ಷಣ ಆ ಹುಡುಗನು ಹೋಗ್ತಾನೆ. ಅವನು ಜೀಸು ನೋಡ್ಕೊಂಡೆ ತಾನೆ ಹೋಗಿರೋದು. ಒಂದತ್ರ ಜೀಸುನ ನೋಡ್ಬಿಟ್ಟ. ಜೀಸು ಕೈಲಿ ಒಂದ್ ಚಾಕ್ಲೇಟ್ ಇರುತ್ತೆ. ಇವಳು ಸ್ಲೋ ಆಗಿ ಹುಡುಗನ ನೋಡಿದ ತಕ್ಷಣ ಚಾಕ್ಲೇಟ್ ನ ಕೊಡ್ತಾಳೆ. ಅವ್ನ್ ಕೂಡ ಸ್ವಲ್ಪ ನೋಡ್ದೋನ ಚಾಕ್ಲೇಟ್ ನ ತಗೊಂಡು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಆಮೇಲೆ ಜೀಸು ಹಂಗೆ ಸೈನ್ ಲ್ಯಾಂಗ್ವೇಜ್ ಎಲ್ಲ ಹೇಳ್ತಾಳೆ, ದಯವಿಟ್ಟು ನನ್ನ ಇಲ್ಲಿಂದ ಕಾಪಾಡು ಅಂತ. ಅವನು ಏನು ಮಾತಾಡ್ತಾ ಇಲ್ಲ. ಬಟ್ ಜೀಸು ಮಾತಾಡಿದನ್ನ ಅರ್ಥ ಮಾಡ್ಕೊಂಡಿದ್ದಾನೆ ಅಂತ ಕಾಣಿಸುತ್ತೆ. ಬಾ ನನ್ ಜೊತೆ ಅಂತ ಹೇಳ್ಬಿಟ್ಟು ಅವಳನ್ನ ಒಂದ್ ಜಾಗಕ್ಕೆ ಕರ್ಕೊಂಡ್ ಹೋಗ್ತಾನೆ. ಸ್ಟ್ರೇಟ್ ಆಗ ಸೈಕೋ ರೂಮ್ ಗೆ ಕರ್ಕೊಂಡ್ ಬರೋದು. ಅಲ್ಲಿ ಒಂದು ಡ್ರಾನ ತೋರಿಸ್ಬಿಟ್ಟು ಅದ್ರಲ್ಲಿ ಕೀ ಇದೆ ಎತ್ಕೋ ಬನ್ನಿ ನಾ ಕರ್ಕೊಂಡೋಗಿ ಹೊರಗಡೆ ಬಿಟ್ಬಿಡ್ತೀನಿ ಅಂತ ಕರೀತಾ ಇರ್ತಾನೆ. ಆ ಟೈಮಲ್ಲಿ ಸಿಸಿಟಿವಿ ಫುಟೇಜ್ ಅಲ್ಲಿ ನೋಡ್ತಾ ಇರ್ತಾಳೆ ಇವಳು. ಸುಗ ಹೆಂಗೋ ಅವ್ರ ಸೈಕೋ ಇಂದ ತಪ್ಪಿಸ್ಕೊಂಡ್ಬಿಟ್ಲು. ಒಂದು ಲೈಟರ್ ನ ಇಟ್ಕೊಂಡು ಡಾರ್ಕ್ ಆಗಿರೋ ರೂಮ್ ಅಲ್ಲಿ ಜಿಸು ಎಲ್ಲಾದ್ರೂ ಇದ್ದಾಳ ಅಂತ ಹೇಳ್ಬಿಟ್ಟು ಹುಡ್ಕೊಂಡ್ ಬರ್ತಾ ಇದ್ರೆ ಆ ಸೈಕೋ ನೋಡಿದ್ರೆ ಈ ಕತ್ಲಲ್ಲಿ ಹಾಕೊಂಡ್ರೆ ಕಾಣಿಸ್ತದಲ್ಲ ಒಂದು ಲೇಸರ್ ಲೈಟ್ ತರ, ಆ ತರದೊಂದು ಕಣ್ಣಿಗೆ ಹಾಕೊಂಡು ಸುಗ ಹಿಂದೆನೆ ನಿಂತಿರ್ತಾನೆ. ಇನ್ನೇನ್ ಸುಗನ ಹೊಡಿಬೇಕನ್ನೋ ಟೈಮ್ ಅಲ್ಲಿ ಟಕ್ಕಂತ ಲೈಟ್ಸ್ ಎಲ್ಲ ಆನ್ ಆಗುತ್ತೆ. ಆ ಲೈಟ್ಸ್ ಆನ್ ಮಾಡಿದ್ ಬೇರೆ ಯಾರು ಅಲ್ಲ ಜೀಸುನೆ. ಈ ತರ ಲೈಟ್ಸ್ ಎಲ್ಲ ಆನ್ ಮಾಡಿದ ತಕ್ಷಣ ಅವ್ನ್ಗೇನಾಯ್ತು ಅಂತ ಗೊತ್ತಿಲ್ಲ, ಕಣ್ಣೆಲ್ಲ ಉರಿಯಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಅವ್ನು ಕಣ್ಣಿಗೆ ಹಾಕೊಂಡಿರೋ ಕನ್ನಡಿ ನೆತ್ತಿ ಬಿಸಾಕ್ಬಿಟ್ಟು ಅಲ್ಲಿರೋ ಲೈಟ್ಸ್ ಎಲ್ಲ ಹೊಡಿಯಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಅವ್ನ್ ಸ್ವಲ್ಪ ಡಿಸ್ಟ್ರಾಕ್ಟ್ ಆಗಿರೋ ಟೈಮ್ ನ ನೋಡ್ಕೊಂಡು ಸುಗ ಕೂಡ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾಳೆ. ಇನ್ನೊಂದ್ ಕಡೆ ವಾಂಗನ್ ಅವ್ರನ್ನ ತೋರಿಸ್ತಾರೆ. ಅವ್ರಂಗೆ ನಿಧಾನವಾಗಿ ಹುಡ್ಕೊಂಡು ಒಳಗಡೆ ಬರ್ತಾ ಇರ್ತಾರೆ. ಅಲ್ಲಿ ನೋಡಿದ್ರೆ ಒಂದು ವಾಲ್ ಅಲ್ಲಿ ಈ ಮಿಸ್ಸಿಂಗ್ ಆಗಿರ್ತಾರಲ್ಲ ಅವ್ರ ಪೋಸ್ಟರ್ಸ್ ಎಲ್ಲ ಹಾಕಿ ಅಂಟಿಸಿಟ್ಟಿರ್ತಾರೆ. ಅದ್ರಲ್ಲಿ ಇವ್ರ ಮಗಳ ಫೋಟೋ ಕೂಡ ಇರುತ್ತೆ. ಅದನ್ನ ನೋಡಿ ತುಂಬಾನೇ ಎಮೋಷನಲ್ ಆಗ್ಬಿಟ್ಟು ಅದನ್ನ ಹಂಗೆ ಕೈಗೆ ಎತ್ಕೊಳ್ತಾರೆ. ನೋಡಿ ಹಂಗೆ ಪಕ್ಕದಲ್ಲಿ ಒಂದು ರೂಮ್ ಇರೋದನ್ನ ಗಮನಿಸ್ತಾರೆ. ಹೆಂಗೋ ಸ್ಲೋ ಆಗಿ ರೂಮ್ ಒಳಗಡೆ ಕೂಡ ಹೋಗ್ತಾರೆ. ನೋಡಿದ್ರೆ ಜಾಗ ಫುಲ್ ಆಗಿ ಬ್ಲಡ್ ಆಗಿರುತ್ತೆ. ಗೋಡೆ ಮೇಲೇನು ಬ್ಲಡ್, ನೆಲದ ಮೇಲೇನು ಬ್ಲಡ್. ಇವ್ರಿಗೆ ಒಳಗಡೆ ತುಂಬಾನೇ ಗಾಬರಿ ಆಗ್ತಾ ಇರುತ್ತೆ. ಆದ್ರೂ ಹಂಗೆ ಧೈರ್ಯ ತರಿಸ್ಕೊಂಡು ಒಳಗಡೆ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಒಂದ್ ಹುಡುಗಿನ ಫುಲ್ ಆಗಿ ಪ್ಲಾಸ್ಟಿಕ್ ಕವರ್ ಅಲ್ಲಿ ಸುತ್ತಿ ಹಂಗೆ ನೇತಾಕಿಟ್ಟಿರ್ತಾನೆ. ಇವ್ರಿಗೆ ತುಂಬಾನೇ ಭಯ ಆಗ್ತಾ ಇರುತ್ತೆ. ಜುನಾ ಇದು ನೀನ್ ಇರ್ಬಾರ್ದಮ್ಮ, ನೀನ್ ಇರ್ಬಾರ್ದು ಅಂತ. ಹಂಗೆ ಸ್ಲೋ ಆಗ ಮುಖನ ಟಚ್ ಮಾಡಿ ನೋಡ್ತಾರೆ. ನೋಡಿ ಅವ್ರಿಗೆ ಅರ್ಥ ಆಗೋಯ್ತು ಅವ್ರ ಮಗುನೆ ಅಂತ. ತುಂಬಾನೇ ಇಟ್ಕೊಂಡು ತುಂಬಾನೇ ಫೀಲ್ ಮಾಡಿ ಅಳ್ತಾ ಇರ್ತಾರೆ. ಇದಕ್ಕೆಲ್ಲ ಕಾರಣ ನಾನೇ ಅಂತ ಹೇಳ್ಬಿಟ್ಟು ಸ್ಲೋ ಆಗಿ ಹಂಗೆ ಕವರ್ ನ ಕೂಡ ತೆಗಿತಾರೆ. ನೋಡಿ ತುಂಬಾನೇ ಮೋಸವಾಗ ಹುಡುಗಿ ಮುಖನೆಲ್ಲ ಡ್ಯಾಮೇಜ್ ಮಾಡಿ ತರ ನೇತಾಕಿಟ್ಟಿರ್ತಾನೆ. ಅವ್ರಿಗಂತೂ ಪಾಪ ಅಳುನೇ ತಾಳ್ತಾ ಇಲ್ಲ. ಇದಕ್ಕೆಲ್ಲ ನಾನೇ ಕಾರಣ, ನಾನಿನ್ನ ಕೇರ್ಲೆಸ್ ಆಗಿ ಬಿಟ್ಬಿಟ್ಟೆ ಅಂತ ಹೇಳಿ ತುಂಬಾನೇ ಫೀಲ್ ಮಾಡಿ ಅಳ್ತಾ ಇರ್ತಾರೆ. ಹಂಗೆ ನಿಧಾನಕ್ಕೆ ಅವ್ರ ಮಗಳ ಡೆಡ್ ಬಾಡಿನ ಕೂಡ ಇಳಿಸಿ ಕೈಯಲ್ಲಿ ಇಟ್ಕೊಂಡು ಹಂಗೆ ಹತ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ಒಂದ್ ಕಡೆ ಅವ್ರಿಗೆ ತುಂಬಾನೇ ಕೋಪ ಬರ್ತಾ ಇರುತ್ತೆ. ನನ್ ಮಗನ್ನ ಸುಮ್ನೆ ಬಿಡಬಾರ್ದು ಅಂತ. ಅಲ್ಲೇ ತಾನೇ ಅವ್ನ್ ರೂಮ್ ಇರುತ್ತೆ. ಅಲ್ಲಿ ಅವ್ನ ಐಟಮ್ಸ್ ನೆಲ್ಲ ಹಂಗೆ ಹೊಡೆದಾಕ್ತಾ ಇರ್ತಾರೆ. ಹಾಗಂಗೆ ಸಿಸಿಟಿವಿ ಕ್ಯಾಮೆರಾನಲ್ಲಿ ನೋಡ್ಬಿಡ್ತಾರೆ. ಆ ಸೈಕೋ ಅಲ್ಲಿ ಲೈಟ್ಸ್ ಎಲ್ಲ ಹೊಡಿತಾ ಇರೋದನ್ನ. ಇಲ್ಲೇ ಇದೆಯಾ ನೀನು, ಬರ್ತೀನಿರೋ, ನಿನ್ ಸಾವ್ ನನ್ ಕೈಯಲ್ಲೇ ಅಂತ ಹೇಳ್ಬಿಟ್ಟು ಅವನನ್ನ ಹುಡ್ಕೊಂಡು ಹೋಗಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಈ ಕಡೆ ನೋಡಿದ್ರೆ ಆ ಚಿಕ್ಕ ಹುಡುಗ ಜಿಸುನ ಕರ್ಕೊಂಡು ಹೋಗ್ತಾ ಇದ್ದ ಅಲ್ವಾ, ಯಾವ್ದೋ ಒಂದ್ ಜಾಗಕ್ಕೆ ಕರ್ಕೊಂಡು ಹೋಗಿ ನಿಲ್ಸಿರ್ತಾನೆ. ಯಾಕೆ ಇಲ್ಲಿ ನಿಂತಿದೀವಿ ಅಂತ ಹೇಳ್ಬಿಟ್ಟು ಜಿಸು ಕೂಡ ನೋಡ್ತಾ ಇರ್ತಾಳೆ. ನೋಡಿದ್ರೆ ಪಕ್ಕದಲ್ಲಿ ಅವ್ರ ಅಕ್ಕ ಇರ್ತಾರೆ. ಅಷ್ಟೇ ಅವ್ರ ಅಕ್ಕನ ನೋಡಿದ ತಕ್ಷಣ ಓಡೋಗಿ ಹಗ್ ಮಾಡ್ಕೊಳ್ತಾರೆ. ಇನ್ನೇನ್ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು ಅನ್ಕೊಳ್ಳೋಷ್ಟ್ರಲ್ಲೇ ಆ ಚಿಕ್ಕ ಹುಡುಗನ್ ಪಕ್ಕದಲ್ಲೇ ಸೈಕೋ ಕೂಡ ನಿಂತಿರ್ತಾನೆ. ಅವ್ನ್ಗಿನ್ನು ಇವ್ರ ಮೇಲೆ ಕೋಪ ತೀರಿಲ್ವೇನೋ, ಅವ್ರನ್ನ ಹೊಡೆದು ಸಾಯಿಸ್ಬೇಕು ಅಂತ ಅಲ್ಲಿರೋ ಒಂದು ರಾಡ್ ನ ಎತ್ಕೊಂಡ್ ಹಂಗೆ ಹತ್ರ ಬರ್ತಾನೆ. ಆದ್ರೆ ಸುಗ ಈ ಸತಿ ಓಡೋಗೋ ತರ ಇಲ್ಲ. ರಿಟರ್ನ್ ಅವ್ನ ಮೇಲೆ ಜಗಳ ಮಾಡಕ್ಕಂತಾನೆ ಹೊಟ್ಟೋಗ್ತಾಳೆ. ಭಯಂಕರವಾಗಿ ಇಬ್ರಿಗೂ ಜಗಳ ನಡೀತಾ ಇರುತ್ತೆ. ಆದ್ರೆ ಇವಳಿಗೇನ್ ಕರೆಕ್ಟ್ ಕುಂಫುನ ಬರುತ್ತೆ. ಪಾಪ ಆದಷ್ಟು ಟ್ರೈ ಮಾಡ್ತಾ ಇರ್ತಾಳೆ. ಆದ್ರೆ ಒಂದ್ ಸ್ಟೇಜ್ ಗೆ ಆಗಲ್ಲ. ಇನ್ನೇನ್ ಅವಳು ಹೊಡೆದು ಅವಳ ಕಥೆಯನ್ನ ಮುಗಿಸ್ಬೇಕು ಅನ್ಕೊಳ್ಳೋ ಟೈಮ್ ಅಲ್ಲಿ ಹಿಂದ್ಗಡೆಯಿಂದ ವಾಂಗ್ ಬಂದ್ಬಿಡ್ತಾರೆ. ಅವ್ರು ಬಂದು ಅವ್ನ ಮೇಲೆ ಸರಿಯಾಗಿ ಜಂಪ್ ಮಾಡ್ಬಿಡ್ತಾರೆ. ಅಷ್ಟೇ ಇಲ್ಲಿ ಇವ್ರಿಬ್ರಿಗೂ ಜಗಳ ಸ್ಟಾರ್ಟ್ ಆಗ್ಬಿಡುತ್ತೆ. ಸರಿ ಇದೇ ಕರೆಕ್ಟ್ ಆದ ಟೈಮು, ನಾವೆಂಗಾದ್ರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೋಬೇಕು ಅಂತ ಹೇಳಿ ಸುಗ ಮತ್ತೆ ಜಿಸು ಇಬ್ರು ಅಲ್ಲಿಂದ ಓಡೋಗ್ತಾರೆ. ಪಾಪ ಹುಡುಗಿ ಚಿಕ್ಕ ಹುಡುಗನ ಮರ್ತೋಗ್ಬಿಟ್ರು. ಆದ್ರೆ ಆ ಹುಡುಗ ಇವ್ರ ಹಿಂದ್ಗಡೆನೆ ಓಡೋಗ್ತಾ ಇರ್ತಾನೆ. ಇಲ್ಲಿ
ಮಿಸ್ಟರ್ ವಾಂಗ್ಗೆ ಮತ್ತೆ ಸೈಕೋಗೆ ಸರಿಯಾಗಿ ಜಗಳ ನಡೀತಾ ಇರುತ್ತೆ. ಒಬ್ರಿಗೊಬ್ರು ಮೂತಿ ಮಕ್ಕ ಕಿತ್ತೋಗೋ ತರ ಹೊಡ್ಕೊಳ್ತಾ ಇರ್ತಾರೆ. ಈ ಜಗಳದಲ್ಲಿ ಆ ಸೈಕೋ ಕೈಯಲ್ಲಿ ರಾಡ್ ಇರುತ್ತಲ್ವಾ, ಅದನ್ನ ಯೂಸ್ ಮಾಡಿ ಮಿಸ್ಟರ್ ವಾಂಗ್ ನ ಹೊಡಿಬೇಕು ಅಂತ ನೋಡ್ತಾನೆ. ಆದ್ರೆ ಆಲ್ರೆಡಿ ವಾಂಗ್ ಹತ್ರ ಗನ್ ಇರುತ್ತಲ್ವಾ, ಅದನ್ನ ಯೂಸ್ ಮಾಡಿ ಅವ್ರ ಸೊಂಟಕ್ಕೆ ಶೂಟ್ ಮಾಡ್ಬಿಡ್ತಾರೆ. ಈ ಸೌಂಡ್ ಈಗ ಬೇಸ್ಮೆಂಟ್ ಒಳಗಡೆ ಬಂದಿರ್ತಾರಲ್ಲ ಪೊಲೀಸ್ಗೆ ಕೇಳಿಸುತ್ತೆ. ಇಲ್ಲಿಂದನೋ ಸೌಂಡ್ ಬರ್ತಾ ಇದೆ ಅಲ್ವಾ, ಇಲ್ಲ ಯಾರೋ ಇದಾರೆ ಅಂತ ಹೇಳ್ಬಿಟ್ಟು ಅವ್ರ ಸೌಂಡ್ ಬರ್ತಾ ಇರೋ ಕಡೆಗೆ ಹುಡ್ಕೊಂಡ್ ಬರ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಇವ್ರಿಬ್ರು ಮತ್ತೆ ಬಿಡೋ ತರ ಇಲ್ಲ, ಮತ್ತೆ ಜಗಳ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಆ ಸೈಕೋಗಂತೂ ಮೂತಿ ಮಕ್ಕಳ ಕಿತ್ತೋಗಿ ಫುಲ್ ಆಗಿ ಬ್ಲಡ್ ಬರ್ತಾ ಇರುತ್ತೆ. ಮಿಸ್ಟರ್ ವಾಂಗ್ ಕೇಳ್ತಾ ಇರ್ತಾರೆ, ಏನೋ ನನ್ ಮಗಳೇನೋ ಮಾಡಿದ್ಲು ನಿನ್ಗೆ, ಯಾಕೆ ಅವಳನ್ನ ಸಾಯಿಸ್ತೆ ಅಂತ ಕೇಳಿದ್ರೆ ಇವ್ನು ಹೇಳ್ತಾನೆ, ಹೌದು ನನ್ಗೋಳ್ ಮಾತಾಡಿದ್ ಇಷ್ಟ ಆಗಿಲ್ಲ, ಅಪ್ಪ ಬರ್ತಾರೆ ಕಾಪಾಡ್ತಾರೆ ಅಂತ ಹೇಳ್ತಾ ಇದ್ಲು, ನನ್ ಕೋಪ ಬಂದು ನಾನು ಹೊಡೆದು ಸಾಯಿಸ್ಬಿಟ್ಟೆ. ಆದ್ರೆ ಅದಕ್ಕೆ ಕಾರಣ ನಾನಲ್ಲ, ನೀನೆ ಅಂದಿದ ತಕ್ಷಣ ಇವನು ತುಂಬಾ ಕೋಪ ಬರುತ್ತೆ, ಸರಿಯಾಗಿ ಹೊಡಿತಾನೆ. ಆದ್ರೆ ಆ ಗ್ಯಾಪ್ ಅಲ್ಲಿ ಆ ಸೈಕೋ ಕೈಲ ರಾಡ್ ಸಿಕ್ಬಿಟ್ಟು ಅದನ್ನ ಯೂಸ್ ಮಾಡಿ ಮಿಸ್ಟರ್ ವಾಂಗ್ ತಲೆಗೆ ಹೊಡೆದ್ ಬಿಡ್ತಾನೆ. ಪಾಪ ಅವ್ರಿಗೂ ಹಂಗೆ ಜ್ಞಾನ ತಪ್ಪಿ ಕೆಳಗಡೆ ಬಿದ್ದೋಗ್ಬಿಡ್ತಾರೆ. ಅಲ್ಲಿಂದ ಸ್ಲೋವಾಗಿ ಹಂಗೆ ಸೈಕೋ ಎದ್ದೋಗ್ಬೇಕು ಅಂತ ನೋಡ್ತಾನೆ. ನೋಡಿ ಇಲ್ಲಿ ಮಿಸ್ಟರ್ ವಾಂಗ್ ಎಷ್ಟೇ ಬಿದ್ದಿದ್ರೆ ಕೂಡ ಹೆಂಗಾದ್ರೂ ಮಾಡಿ ಇವನ್ನ ಬಿಡಬಾರ್ದು, ಸಾಯಿಸ್ಬೇಕು ಅಂತ ಹೇಳಿ ಅವ್ರ ಕೈಯಲ್ಲೇ ಗನ್ ಇರುತ್ತೆ. ಆ ಗನ್ನ ಎತ್ಕೊಂಡು ಮತ್ತೆ ಆ ಕೆಳಗಡೆ ನೆಲಕ್ಕೆ ಶೂಟ್ ಮಾಡ್ತಾರೆ. ಯಾಕಂದ್ರೆ ಕೆಳಗಡೆ ಇರೋದು ಫುಲ್ ಆಗಿ ಪೆಟ್ರೋಲ್ ಅಲ್ವಾ, ಸೊ ಫುಲ್ ಆಗಿ ಬೆಂಕಿ ಹತ್ಕೊಂಡ್ಬಿಡುತ್ತೆ. ಆ ಜಾಗನೇ ಫುಲ್ ಆಗಿ ಬ್ಲಾಸ್ಟ್ ಆಗುತ್ತೆ. ಆ ಬೆಂಕಿ ನೋಡಿದ್ರೆ ಸುಗಾಜಿ ಸೋರೆಲ್ಲ ಹೋಗ್ತಾ ಇದ್ರಲ್ಲ ಆ ಜಾಗಕ್ಕೆ ಬರ್ತಾ ಇರುತ್ತೆ. ಆ ಚಿಕ್ಕ ಹುಡುಗನ್ಗೆ ಜಾಗ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತು ಅಂತ ಕಾಣಿಸುತ್ತೆ. ಇವ್ರ ಟಕ್ಕಂತ ಒಂದ್ ಜಾಗಕ್ಕೆ ಎಳ್ಕೊಂಡ್ ಬಿಡ್ತಾನೆ. ಇದೇ ಟೈಮ್ ಅಲ್ಲಿ ಮೇಲೆ ಒಬ್ಬ ಸ್ಮೋಕ್ ಮಾಡ್ಕೊಂಡ್ ಬರ್ತಾ ಇರ್ತಾನೆ. ಕರೆಕ್ಟ್ ಆಗ ಡ್ರೈನೇಜ್ ಹತ್ರ ಬಂದವನು ಆ ಸ್ಮೋಕ್ ಮಾಡಿರೋ ಬೆಂಕಿನ ಡ್ರೈನೇಜ್ ಒಳಗಡೆ ಹಾಕ್ತಾನೆ. ಸ್ವಲ್ಪ ಹೊತ್ತಲ್ಲೇ ಬಕ್ಕಂತ ಹಂಗೆ ಬೆಂಕಿ ಅಂಟ್ಕೊಳ್ಳುತ್ತೆ. ನೋಡಿ ಆ ಡ್ರೈನೇಜ್ ಮುಚ್ಚಲಾನೆ ಹೋಗಿ ಅಷ್ಟು ದೂರ ಬಿದ್ದೋಗುತ್ತೆ. ಅವನು ಬೈದಿಲ್ಲ, ಅಯ್ಯೋ ಯಮ್ಮ ಅಂತ ಹೇಳ್ಬಿಟ್ಟು ಕೆಳಗಡೆ ಬಿದ್ದವನು, ನಾನು ಹಾಕಿದ್ ಇಷ್ಟು ಬೆಂಕಿ ಇಷ್ಟು ಬೇಗ ಹತ್ಕೊಂತ ಅಂತ ಹೇಳ್ಬಿಟ್ಟು ಕಿರ್ಸ್ತಾ ಇರ್ತಾನೆ. ಈಗ ಡ್ರೈನೇಜ್ ಹೋಲ್ ಇಂದಾನೆ ಪೊಲೀಸ್ ಹೊರಗಡೆ ಬರೋದು. ಅಯ್ಯೋ ಏನ್ ನಡೀತಾ ಇದಿಲ್ಲ ಅಂತ ಹೇಳ್ಬಿಟ್ಟು ಅವನೊಂದ್ ಕಡೆ ಭಯ ಪಟ್ಕೊಂಡಿರ್ತಾನೆ, ಅಯ್ಯೋ ಸರ್ ನಾನು ಹೆಂಗಾದ್ರು ಮಾಡಿ ಕಾಪಾಡಿ ಅಂತ. ಇನ್ನೊಂದ್ ಕಡೆ ಇವ್ರ ಹೆಂಗೋ ಆಲ್ಮೋಸ್ಟ್ ಒಂದ್ ಗೇಟ್ ಹತ್ರ ಬಂದ್ಬಿಟ್ರು. ಅಂದ್ರೆ ಸುಗ ಮತ್ತೆ ಒಂದು ಜೀಸು ಇದೇ ಫೈನಲ್ ಗೇಟ್ ಅಂತ ಕಾಣಿಸುತ್ತೆ. ಇದನ್ನ ದಾಟ್ಕೊಂಡು ಹೋದ್ರೆ ಇವ್ರು ತಪ್ಪಿಸ್ಕೊಬಹುದು. ಬಟ್ ಆ ಗೇಟ್ ಬಂದು ಲಾಕ್ ಆಗಿರುತ್ತೆ. ಅದ್ರ ಕೀಸ್ ಜೀಸು ಹತ್ರ ಇರುತ್ತೆ. ಆ ಡ್ರಾಯಿಂಗ್ ಎತ್ಕೊಂಡ್ ಬಂದಿರ್ತಾಳಲ್ವಾ, ಈಗ ಹೆಂಗೋ ಗೇಟ್ ನ ಓಪನ್ ಮಾಡ್ಕೊಂಡು ಅವ್ರ ಆ ಕಡೆ ಹೊಟ್ಟೋದ್ರು. ಆ ಚಿಕ್ಕ ಹುಡುಗ ಬರ್ತಾ ಇಲ್ಲ. ಆದ್ರೆ ಜೀಸುಗೆ ಚಿಕ್ಕ ಹುಡುಗನ ಬಿಟ್ಟು ಹೋಗಕ್ಕೆ ಮನ್ಸ್ ಬರ್ತಾ ಇಲ್ಲ. ನೀನು ಬಂದ್ಬಿಡು ಅಂತ ಕರೀತಾ ಇರ್ತಾರೆ. ಆದ್ರೆ ಚಿಕ್ಕ ಹುಡುಗ ಬರೋ ತರ ಇಲ್ಲ. ಸುಗಾಗಂತೂ ಜೀಸುನ ಬಿಡಕ್ ಇಷ್ಟ ಇಲ್ಲ. ಮತ್ತೆ ಅವ್ನ್ ಬಂದ್ಬಿಡ್ತಾನೆ, ಬಾ ನಾ ಫಸ್ಟ್ ಇಲ್ಲಿಂದ ಹೋಗೋಣ ಅಂತ ಕರೀತಾನೆ ಇರ್ತಾಳೆ. ಆದ್ರೆ ಜೀಸು ಬರೋ ತರ ಇಲ್ಲ. ಸರಿ ಅಟ್ಲೀಸ್ಟ್ ಒಂದ್ ಬಾಯ್ ಆದ್ರೂ ಹೇಳ್ಬಿಟ್ಟು ಬರ್ತೀನಿ ಇರು ಅಂತ ಹೇಳ್ಬಿಟ್ಟು ಹುಡುಗ ಹತ್ರ ಹೋದವನು. ಬಂದ್ಬಿಡೋ ಇಲ್ಲಿಂದ ಹೋಗೋಣ ಅಂತ ಕರೆದ್ರೆ ಹುಡುಗ ಬರ್ತಾ ಇಲ್ಲ. ಆದ್ರೆ ಅವನಿಗೆ ಜೀಸು ಮೇಲೆ ಏನ್ ಅಷ್ಟೊಂದು ಪ್ರೀತಿ ಅಂತ ಗೊತ್ತಿಲ್ಲ. ಹುಡುಗಿ ಅಳ್ತಾ ಇದ್ರೆ ಕೂದಲನ್ನೆಲ್ಲ ಮುಟ್ ನೋಡ್ತಾನೆ. ನೀನ್ ಇಲ್ಲಿಂದ ಒಟ್ಟೋಗು ಅಂತಾನೆ ಹೇಳ್ತಾ ಇರ್ತಾನೆ. ಅಷ್ಟ್ರಲ್ಲಿ ಸುಗ ಬಂದು ಇದಕ್ ಮೇಲೆ ಇಲ್ಲಿದ್ರೆ ಆಗಲ್ಲ ಕಣೆ, ಬಂದ್ಬಿಡು ಹೋಗೋಣ ಅಂತ ಹೇಳ್ಬಿಟ್ಟು ಅವಳನ್ನ ಕರ್ಕೊಂಡು ಅಲ್ಲಿಂದ ಮೇಲೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಆದ್ರೆ ಅವಸರದಲ್ಲಿ ಆ ಗೇಟ್ ಗೆ ಕೀ ಹಾಕಿರ್ತಾರಲ್ಲ ಅದನ್ನ ಹಂಗೆ ಬಿಟ್ಬಿಟ್ಟು ಹೊಟ್ಟೋಗ್ತಾರೆ. ಈಗ ಆಲ್ಮೋಸ್ಟ್ ಫಸ್ಟ್ ಟೈಮ್ ಸುಗ ಹೆಂಗ್ ಹತ್ಕೊಂಡು ಹೋದ್ಲೋ ಅದೇ ತರ ಇವಾಗೂ ಹತ್ಕೊಂಡು ಹೊಟ್ಟೋಗ್ತಾಳೆ. ನೆಕ್ಸ್ಟ್ ಜೀಸುನೆ ಹತ್ಬೇಕಾಗಿರೋದು. ಬಟ್ ಜೀಸುಗೆ ಚೆನ್ನಾಗಿ ಫೀಲ್ ಆಗ್ತಾ ಇದೆ ಆ ಸೈಕೋ ಮೇಲೆ ಅವ್ರ ಸುಗ ಪಕ್ಕದಲ್ಲೇ ಇದಾನೆ ಅಂತ. ಇವಳು ಹಂಗೆ ಕಣ್ಣಲ್ಲೇ ಆನ್ಸರ್ ಮಾಡ್ತಾ ಇರ್ತಾಳೆ ಅವ್ರ ಅಕ್ಕಗೆ, ಅಕ್ಕ ಹಿಂದ್ಗಡೆ ತಿರ್ಗಿ ನೋಡು ಹಿಂದೆ ತಿರ್ಗಿ ನೋಡು ಅಂತ. ಸುಗ ಕೂಡ ಸರಿ ಏನಂತ ಹೇಳ್ಬಿಟ್ಟು ಹಿಂದೆ ತಿರ್ಗೋ ಟೈಮ್ ಅಲ್ಲೇ ಆ ಸೈಕೋ ಹಂಗೆ ಪಕ್ಕದಲ್ಲಿರೋ ಚೇರ್ ಎತ್ಕೊಂಡು ಸುಗ ತಲೆಗೆ ಹೊಡಿತಾನೆ. ನೋಡಿ ಆ ಚೇರ್ ಹೋಗಿ ಕೆಳಗಡೆ ಇರೋ ಜೀಸು ಮೇಲೆ ಬಿದ್ಬಿಡುತ್ತೆ. ಅವಳಿಗೆ ನಂಗೆ ತಲೆ ಸುತ್ತಿ ಬಿದ್ದೋಗ್ತಾಳೆ. ಆದ್ರೆ ಸುಗ ಹೆಂಗೋ ಜಸ್ಟ್ ಮಿಸ್ ಅಲ್ಲಿ ಸೈಡ್ ಆಗ್ಬಿಡ್ತಾಳೆ. ಮೇಲಿಂದ ಪೆಟ್ರೋಲ್ ಫುಲ್ ಆಗಿ ಕೆಳಗಡೆ ಡ್ರಾಪ್ ಆಗಿ ಬರ್ತಾ ಇರುತ್ತೆ. ಈಗ ಜೀಸು ಇದ್ದಾಳಲ್ಲ ಅದೇ ಜಾಗದಲ್ಲೇ ಬೀಳ್ತಾ ಇರೋದು. ಈಗ ಗೇಟ್ ಗ ಕಡೆ ತನ್ನ ಚಿಕ್ಕ ಹುಡುಗ ಇರ್ತಾನೆ. ಆ ಹುಡುಗ ಗೇಟ್ ನ ತಡ್ತಾನೆ ಇರ್ತಾನೆ, ಎದ್ದೇಳು ಮೇಲೆ ಅಂತ. ಅದೇ ಜೀಸುಗ್ ಲೈಟ್ ಆಗಿ ಈಗ ಎಚ್ಚರ ಆಗುತ್ತೆ. ಪೆಟ್ರೋಲ್ ಡ್ರಾಪ್ ಆಗಿ ಬೀಳ್ತಾ ಇತ್ತಲ್ವಾ. ಈಗ ಎದ್ದವಳು ಹೆಂಗಾದ್ರು ಮಾಡಿ ಈ ಕಡೆ ಬರ್ಬೇಕು ಅಂತ ನೋಡ್ತಾ ಇದ್ರೆ ಆ ಸೈಕೋ ನೋಡಿದ್ರೆ ಮೇಲಿಂದ ಸುಗನ ಹೊಡೆದಂಗೆ ಮೇಲಿಂದ ಎತ್ತಿ ಕೆಳಗಡೆ ಹಾಕ್ತಾನೆ. ಇದನ್ನ ನೋಡಿದ ತಕ್ಷಣ ಜೀಸುಗ್ ತುಂಬಾನೇ ಭಯ ಆಗುತ್ತೆ. ಹೆಂಗಾದ್ರು ಮಾಡಿ ಅವ್ರ ಅಕ್ಕನ ಕಾಪಾಡ್ಬೇಕು ಅಂತ ಅವ್ರ ಅಕ್ಕ ಹತ್ರ ಹೋಗಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಈ ಕಡೆಯಿಂದ ಚಿಕ್ಕ ಹುಡುಗ ಜೀಸು ಕೈನ ಗಟ್ಟಿಯಾಗಿ ಹಿಡ್ಕೊಂಡಿರ್ತಾನೆ, ಬಿಡ್ತಾನೆ ಇಲ್ಲ. ಹೋಗ್ಬೇಡ ಹೋದ್ರೆ ಅವ್ನ್ ಸಾಯಿಸ್ಬಿಡ್ತಾನೆ ಅಂತ. ಆದ್ರೆ ಕೆಳಗಡೆ ಬಿದ್ದಿರೋದು ಅವ್ರ ಅಕ್ಕ ತಾನೆ. ಇವಳು ಹೆಂಗ್ ಬಿಟ್ಬಿಡ್ತಾಳೆ, ಅಕ್ಕ ಅಕ್ಕ ಅಂತ ಕರಿತಾನೆ ಇರ್ತಾಳೆ. ಇವನಿಗೆ ಟೆನ್ಷನ್ ಆಗುತ್ತೆ, ಏನ್ ಸುಮ್ನೆ ಕಿರ್ಚ್ತಾ ಇದೀಯಾ, ನಿಮ್ ಅಕ್ಕನ ಸಾಯಿಸಕ್ಕೂ ಮುಂಚೆ ಫಸ್ಟ್ ನಿನ್ನ ಸಾಯಿಸ್ಬೇಕು, ಇರು ಬರ್ತೀನಿ ಅಂತ ಹೇಳ್ಬಿಟ್ಟು ಹತ್ರ ಬಂದವನು, ಇದೋ ಬಂಗಾರ ನಿನ್ಗೆ ನೋವಾಗ್ದಿರೋ ತರ ಸಾಯಿಸ್ತೀನಿ ಇರು ಅಂತ ಹೇಳ್ಬಿಟ್ಟು ಅವ್ನ ಕೈಲಿರತ್ತಲ್ಲ ರಾಡು ಅದನ್ನ ಯೂಸ್ ಮಾಡಿ ಅವಳಿಗೆ ಹೊಡಿಬೇಕು ಅಂತ ನೋಡಿದ್ರೆ ಚಿಕ್ಕ ಹುಡುಗ ಕೈನ ಅಡ್ಡ ಇಟ್ಬಿಡ್ತಾನೆ. ಅಯ್ಯೋ ಮಿಸ್ ಆಗೋಯ್ತಾ, ಸರಿ ಇರೋ ಈ ಸತಿ ತಲೆಗೆ ಹೊಡಿತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಅದನ್ನ ಹಂಗೆ ಬೀಸ್ತಾನೆ. ನೋಡಿ ಈ ಸತಿ ಮತ್ತೆ ಆ ಚಿಕ್ಕ ಹುಡುಗ ಸೆಂಟ್ರಲ್ ಬಂದ್ ಅವ್ನ ತಲೆನ ತೋರಿಸ್ಬಿಡ್ತಾನೆ. ಆ ಹುಡುಗನ್ ತಲೆಗೆ ಸರಿಯಾಗಿ ಏಟ್ ಬೀಳುತ್ತೆ. ಇವ್ನ್ಗೆ ಇನ್ನೂ ಟೆನ್ಷನ್ ಆಗ್ಬಿಡುತ್ತೆ. ಈ ಸತಿ ಮಿಸ್ಸೇ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಸೆಂಟರ್ ತಲೆ ಹೊಡಿಬೇಕು ಅಂತ ಹಂಗೆ ಕೈನ ಎತ್ತಾನೆ. ನೋಡಿ ಈ ಸರ್ತಿ ಸುಗ ಅಡ್ಡ ಬಂದ್ಬಿಡ್ತಾಳೆ. ಪಾಪ ಅವಳ ತಲೆಗೆ ಬಿದ್ಬಿಡತ್ತೆ ಏಟು. ಅಷ್ಟೇ ಅವಳಿಗೆ ಹಂಗೆ ಫುಲ್ ಆಗಿ ಜ್ಞಾನ ತಪ್ಪ ಸ್ಟೇಜ್ ಅಲ್ಲಿ ಇರ್ತಾಳೆ. ಪಕ್ಕದಲ್ಲೇ ಜೀಸು ಇರ್ತಾಳೆ. ಜೀಸು ಕೈನ ಹಿಡ್ಕೊಂಡು ಸಾರಿ ಮಾ ಅಕ್ಕ ಕೈಲಿ ನಿನ್ನ ಕಾಪಾಡಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಪಾಪ ಹಂಗೆ ಜ್ಞಾನ ತಪ್ಪಿಬಿಡುತ್ತೆ. ಪಾಪ ಸರಿಯಾದ ಏಟು ತಲೆ ಮೇಲೆ. ಇನ್ನು ಪ್ರಾಣ ಇದೆ ಮೈಯಲ್ಲಿ. ಆದ್ರೆ ಅವನು ಹಂಗೆ ಸುಗ ಕೂದಲ್ನ ಹಿಡ್ಕೊಂಡು ಹಂಗೆ ಎಳೆದು ಸೈಡ್ ಹಾಕ್ತಾನೆ. ಫಸ್ಟ್ ನಿನ್ ಕತೆ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಜೀಸುನ ಹೊಡಿಯಕ್ ಬರ್ತಾನೆ. ನೋಡಿ ಈ ಕಡೆ ಈ ಹುಡ್ಗ ಬಿಡ್ತಾ ಇಲ್ಲ. ಜೀಸು ಕೈನ ಗಟ್ಟಿಯಾಗಿ ಹಿಡ್ಕೊಂಡಿರ್ತಾನೆ. ಅವ್ನು ಇನ್ನೇನ್ ಜೀಸುನ ಹೊಡಿಬೇಕು ಅನ್ಕೊಳ್ಳೋ ಟೈಮ್ ಅಲ್ಲಿ ಸುಗ ಕೈಲಿ ಒಂದ್ ಲೈಟರ್ ಇರುತ್ತೆ. ಇವ್ರು ಇರೋ ಕಡೆ ಫುಲ್ ಆಗಿ ಪೆಟ್ರೋಲ್ ಆಗಿರುತ್ತಲ್ವಾ, ಸೊ ಅದ್ ಅಂಟಿಸ್ಬೇಕು ಅಂತ ಎತ್ಕೊಳ್ತಾಳೆ. ಬಟ್ ಈ ಸೌಂಡ್ ಅವ್ನು ಕೇಳಿಸ್ಬಿಟ್ಟು ನೀನ್ ಇನ್ನೂ ಸತ್ತಿಲ್ವಾ, ಎಷ್ಟು ಸತಿ ನಿನ್ನ ಹೊಡಿಲಿ ಅಂತ ಹೇಳ್ಬಿಟ್ಟು ಮತ್ತೆ ಐರನ್ ರಾಡ್ ನ ಎತ್ಕೊಂಡ್ ಬಂದವನು ಹಂಗೆ ಸುಗ ಹತ್ರ ಬರ್ತಾನೆ. ನೋಡಿ ಆ ಟೈಮ್ ಅಲ್ಲಿ ಅವಳು ಲೈಟರ್ ನ ಅಂಟಿಸ್ಬಿಡ್ತಾಳೆ. ಫಸ್ಟ್ ಅವ್ನ್ ಕಡೆನೆ ಬೆಂಕಿ ಹತ್ಕೊಳ್ಳೋದು. ಇನ್ ಸ್ವಲ್ಪ ಹೊತ್ತಲ್ಲಿ ಇವಳು ಕೂಡ ಬೆಂಕಿಯಲ್ಲಿ ಹತ್ಸುಟ್ಟೋಗ್ಬಿಡ್ತಾಳೆ. ಇದನ್ನ ನೋಡ್ಬಿಟ್ಟು ಜೀಸಕ್ ತುಂಬಾನೇ ಬೇಜಾರಾಗ್ತಾ ಇರುತ್ತೆ. ಅಕ್ಕ ಅಕ್ಕ ಅಂತ ಕರೀತಾನೆ ಇರ್ತಾಳೆ. ಆದ್ರೆ ಪಾಪ ಜೀಸು ಕಣ್ ಮುಂದೆನೆ ಅವ್ರ ಅಕ್ಕ ಮತ್ತೆ ಸೈಕೋ ಇಬ್ರು ಸತ್ತೋಗ್ಬಿಡ್ತಾರೆ. ಅವಳಿಗೆ ಪಾಪ ಆಗ್ತಾ ಇಲ್ಲ. ಅದೇ ಟೈಮ್ಗೆ ವಾಂಗು ಬಂದ್ಬಿಡ್ತಾರೆ. ಜೀಸು ಅಲ್ಲಿಂದ ಹೋಗ್ಬೇಕು ಅಂತ ನೋಡ್ತಾ ಇದ್ರೆ ಕೂಡ ವಾಂಗ್ ಬಿಡ್ತಾ ಇಲ್ಲ. ಇಲ್ಲ ಮಾ ಕಡೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಅವಳನ್ನ ಟೈಟ್ ಆಗಿ ಇಟ್ಕೊಂಡಿರ್ತಾರೆ. ಹೆಂಗೋ ಪೊಲೀಸ್ ಅವರೆಲ್ಲ ಕೂಡ ಬಂದ್ಬಿಟ್ರು. ಜೀಸುನ ಕೂಡ ಕಾಪಾಡಿದ್ರು. ಆ ಒಳಗಡೆ ಇರೋ ಡೆಡ್ ಬಾಡೀಸ್ ಎಲ್ಲ ಎತ್ಕೊಂಡು ಹೊರಗಡೆ ಬರ್ಬೇಕಾದ್ರೆ ಅಲ್ಲಿ ಸುಗ ಕೈಗಿರೋ ರಿಂಗ್ ಬಿದ್ದಿರತ್ತೆ. ಅದನ್ನ
ಎತ್ತಿ ಜೀಸು ಕೈಲಿ ಕೊಡ್ತಾರೆ. ಅದನ್ನ ತಗೊಂಡಿದ ತಕ್ಷಣ ಜೀಸುಗೆ ಏನ್ ಅನಿಸ್ತಾ ಗೊತ್ತಿಲ್ಲ, ಆ ಯಪ್ಪ ನಂಗೆ ಗಟ್ಟೆ ಹಿಡ್ಕೊಂಡು ಅಳ್ಳಕ್ಕೆ ಶುರು ಮಾಡ್ಬಿಡ್ತಾಳೆ. ಜೀಸುಗೆ ಒಂದ್ ಅಪ್ಪ ಸಿಕ್ತಾ, ಮಿಸ್ಟರ್ ವಾಂಗ್ಗೆ ಅವ್ರ ಮಗಳು ಸಿಕ್ಕಿದ್ಲು. ಈಗ ಸದ್ಯಕ್ಕೆ ಇವ್ರಿಬ್ರೆ ಪಾಪ ತುಂಬಾನೇ ಫೀಲ್ ಮಾಡಿ ಅಳ್ತಾ ಇರ್ತಾರೆ. ಇದೇ ಟೈಮ್ ಅಲ್ಲಿ ಮತ್ತೆ ಒಂದು ಡ್ರೈನೇಜ್ ನ ತೋರಿಸ್ತಾರೆ ನೋಡಿ. ಸ್ಲೋ ಆಗಿ ಕ್ಯಾಮ್ರಾ ಹಂಗೆ ಅದ್ರ ಒಳಗಡೆ ಹೋಗುತ್ತೆ. ಅದ್ರ ಒಳಗಡೆ ಯಾರೋ ಒಬ್ರು ಕಾಲ್ಗೆಲ್ಲ ಚೈನ್ ಹಾಕೊಂಡು ಓಡಾಡೋ ತರ ತೋರಿಸ್ತಾರೆ. ಅಷ್ಟೇ ಅಲ್ಲ, ಕಣ್ಣಿಗೆ ರೆಡ್ ಕಲರ್ ಲೈಟ್ ತರ ಒಂದ್ ಹಾಕೊಂಡಿರ್ತಾರಲ್ಲ, ಈ ಕತ್ಲಲ್ಲಿ ಕಾಣಿಸೋ ತರ, ಅದನ್ನ ಹಾಕೊಂಡು ಓಡಾಡ್ತಾ ಇರ್ತಾರೆ. ಮೋಸ್ಟ್ಲಿ ಆ ಚಿಕ್ಕ ಹುಡುಗನೇ ದೊಡ್ಡವನಾಗಿ ಸೈಕೋ ಆಗಿರೋ ತರ ತೋರಿಸ್ತಾರ, ಅಥವಾ ಇಲ್ಲಿ ಬೇರೆ ಯಾರಾದ್ರೂ ಸೈಕೋ ಇದಾರ ಅಂತ ಗೊತ್ತಿಲ್ಲ. ಅದನ್ನ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ನೆಕ್ಸ್ಟ್ ಪಾರ್ಟ್ ಬರುತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಬಂದ್ರೆ ಖಂಡಿತ ಅದನ್ನ ಕೂಡ ನಾನು ರಿವ್ಯೂ ಮಾಡ್ತೀನಿ. ಈ ಮೂವಿನ ನೋಡಿದ್ಮೇಲೆ ನಿಮ್ಮ ಅಭಿಪ್ರಾಯ ಏನ್ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸ್ಕೊಟ್ಬಿಡಿ. ಮತ್ತೆ ಈ ಮೂವಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಮೂವಿ ಜೊತೆ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.